ಇವತ್ತು ನಮ್ಮ ಲವ್ ರೆಡ್ಡಿ ಚಿತ್ರತಂಡ ನಿಮ್ ಜೊತೆ ಇದೆ. ನಮ್ಮ ಚಿತ್ರೀಕರಣದ ವೇಳೆ ಆದಂತಹ ಅನುಭವಗಳನ್ನ ಒಂದಷ್ಟು ಫನ್ನಿ ಟಾಕ್ಸ್ ಮಾಡೋಣ ಅಂತ ಹೇಳಿ. ಸೊ ಮೊದಲನೇದಾಗಿ ನಮ್ಮ ತಂಡದ ಎಲ್ಲಾ ಸದಸ್ಯರನ್ನ ನಾವು ಪರಿಚಯ ಮಾಡ್ಕೊಟ್ಬಿಡೋಣ. ಈ ಕಡೆಯಿಂದ ಪರಿಚಯ ಮಾಡ್ಕೊಡ್ಬೇಕು. ಯಾಕೆ ಅಂತಂದ್ರೆ ಇವರೆಲ್ಲ ನಮಗೆ ಅನ್ನ ಬಡಿಸ್ತವ್ರು, ನಾವೆಲ್ಲ ತಿಂದವರು. ಅಂದ್ರೆ ಇವರೆಲ್ಲ ಪ್ರೊಡ್ಯೂಸರ್ಸ್, ಅನ್ನದಾತರು. ನಮ್ಮ ಮದನ್ ಗೋಪಾಲ್ ರೆಡ್ಡಿ ಅವರು, ಹಾಗೆ ನಮ್ಮ ರವಿ ಸರ್, ನಮ್ಮ ನವೀನ್ ಅವರು. ಇವ್ರು ನಮ್ಮ ಸಿನಿಮಾ ಸೆಕೆಂಡ್ ಹೀರೋಯಿನ್. ಅಲ್ಲಿ ನಾನ್ ನೋಡೇ ಇರ್ಲಿಲ್ಲಪ್ಪ, ನಮ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಇವ್ರು ಬಂದಿರ್ಲಿಲ್ಲ. ಸೊ ಹಾಗಾಗಿ ನೀವು ನಮ್ಮ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋದಾ? ಮತ್ತೆ ಮೈಕ್ ತಗೊಳ್ಳಿ. ಸೆಕೆಂಡ್ ಹೀರೋಯಿನ್ ನೀವೇನಾ? ಪ್ರೊಡ್ಯೂಸರ್ ಯಶಸ್ವಿನಿ ನವೀನ್ ಅಂತ, ನಮ್ಮ ಹಸ್ಬೆಂಡ್. ಅವ್ರು ದುಡ್ಡು ಹಾಕಿದ್ರ ನೀವು ದುಡ್ಡು ಹಾಕಿದ್ರ? ಅಂದ್ರೆ ಈ ಕ್ವೆಶ್ಚನ್ ರಾಂಗ್ ಕ್ವೆಶ್ಚನ್. ಅಲ್ಲ, ಅವ್ರ ದುಡ್ಡನ್ನ ಇಸ್ಕೊಂಡ್ ನೀವ್ ಹಾಕಿದ್ರ ಅಥವಾ ದುಡ್ಡು ಇಸ್ಕೊಂಡ್ ಅವ್ರು ಹಾಕಿದ್ರ? ಇಬ್ರು ಡಿಸೈಡ್ ಮಾಡಿ. ಸೊ ಯಶಸ್ವಿನಿ ಹಾಗೂ ನವೀನ್ ಅವರು ನಮ್ಮ ಚಿತ್ರದ, ಇವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರು. ಅಂಡ್ ನಾನು ನಿಮ್ಮ ಬೈಬಡ್ಕಿ ವಾಣಿ. ಆದ್ರೆ ಈ ಸಿನಿಮಾದಲ್ಲಿ ನಮ್ಮ ಹೀರೋಗೆ ಅಕ್ಕನಪ್ಪ ಗತ್ತಿದೆ ನನ್ಗೊಂದು. ಆದ್ರೆ ನನಗಿಂತ ಗತ್ತು ಜಾಸ್ತಿ ನಮ್ಮ NTR ಸರ್ಗಿದೆ. ಯಾಕೆಂದ್ರೆ ಹೀರೋಯಿನ್ ತಂದೆ ಅವರು. ಸೊ NTR ಸರ್, ಹಾಯ್ ಸರ್. ಹಾಗೆ ನಮ್ಮ ಸ್ವೀಟಿ ಇದ್ದಾರೆ. ಸ್ವೀಟಿ ಅಂತ ಕರೆಯಕ್ಕೇನೆ ಇಷ್ಟ. ಅವ್ರ ಆಕ್ಚುಲಿ ಹೆಸರು ಜ್ಯೋತಿ. ಜ್ಯೋತಿಗಿಂತ ನೀವು ಸ್ವೀಟ್ ಆಗೇ ಇದ್ದೀರಾ, ಸ್ವೀಟಿ ಅಂತಾನೆ ಕರೀತಾ ಇದ್ದೀನಿ. ಅಂಡ್ ನಮ್ಮ ಚಿತ್ರದ ಹೀರೋ ಅಂಜನ್ ರಾಮಚಂದ್ರ ಅವರು, ಹೀರೋಯಿನ್ ಶ್ರಾವಣಿ ಅವರು. ಸೊ ಎಲ್ಲಾರನು ಇಂಟ್ರೊಡಕ್ಷನ್ ಮಾಡ್ಕೊಟ್ಟಾಯ್ತು. ಇವಾಗ ಮಾತಾಡ್ಕೊಳ್ರಿ ಎಲ್ಲಾರು. ನಾನೇನ್ ಮಾತಾಡ್ಲಿ? ನಮ್ ಚಿತ್ರದ ವೇಳೆನಲ್ಲಿ ಏನೇನೆಲ್ಲ ಆಯ್ತು, ಏನೇನ್ ಯಾವ ತರ ಅನುಭವಗಳಾಯ್ತು. ಹಾಗೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ಗೆ ಫಸ್ಟ್ ಟೈಮ್ ಒಂದ್ ಚಿತ್ರಕ್ಕೆ ದುಡ್ಡು ಹಾಕೋದಿಕ್ಕೆ ಏನೆಲ್ಲ ಭಯ ಆಗಿತ್ತು? ಅಥವಾ ಭಯ ಆಯ್ತಾ, ಕಾನ್ಫಿಡೆನ್ಸ್ ಇತ್ತಾ, ಹೇಗ್ ಅನ್ನಿಸ್ತಿತ್ತು? 4 ಜನ ಪ್ರೊಡ್ಯೂಸರ್ ಇರೋದ್ರಿಂದ ಯಾರೋ ಒಬ್ರು ಇಲ್ಲ, ಭಯ ಮೊದ್ಲಿಂದಾನು ಇಲ್ಲ. ಇಲ್ಲಿ ಇಷ್ಟು ಜನ ಪ್ರೊಡ್ಯೂಸರ್ ಕೂತಿರೋ ಒಂದೇ ಕಾರಣ, ಅಂಜನ್ ರಾಮಚಂದ್ರ, ಶ್ರಾವಣಿ ಅವರು. ಸೊ ಇವ್ರ ಮೇಲೆ ಇಂದ ನಂಬಿಕೆ, ಅವರು ಪ್ಯಾಷನೇಟ್ ಆಗಿರೋದ್ರಿಂದ ನಾವೆಲ್ಲ ನಂಬಿ ಇವರು ಸಾಧನೆ ಮಾಡೇ ಮಾಡ್ತಾರೆ ಅಂತ ಧೈರ್ಯದಿಂದ ಹಾಕಿರೋ ದುಡ್ಡು ಇದು. ಸೊ ಯಾ. ಆದ್ರೆ ಏನ್ ಗೊತ್ತಾ, ಈ ನಮ್ ಚಿತ್ರತಂಡದಲ್ಲಿ ಒಂದು ಅಪ್ರಿಶಿಯೇಟ್ ಮಾಡೋದ್ ಹಿಂಗೇನು ಅಂತ ಅಂದ್ರೆ, ಇದು ಒಂದು ಫ್ಯಾಮಿಲಿ, ಚಿತ್ರತಂಡನೇ ಒಂದು ಫ್ಯಾಮಿಲಿ, ಅದ್ರೊಳಗಡೆ ಒಂದು ಫ್ಯಾಮಿಲಿ ಇದೆ. ಆಕ್ಚುಲಿ ಒಂದ್ ಫ್ಯಾಮಿಲಿ ಮೆಂಬರ್ಸ್ ಅವರು ಅಚೀವ್ ಮಾಡ್ಲಿ, ಅವ್ರದ್ದೇನೋ ಒಂದು ಹೆಸರು ಬರ್ಲಿ, ನಮ್ ಇಡೀ ಕುಟುಂಬಕ್ಕೆ ಒಂದು ಹೆಸರು ಬರುತ್ತೆ ಅಂತ ಇಡೀ ಫ್ಯಾಮಿಲಿ ಮೆಂಬರ್ಸೇ ಸೇರಿ ಬಂಡವಾಳ ಹೂಡಿ ಮಾಡಿದಂತ ಒಂದು ಚಿತ್ರ ನಮ್ಮ ಲವ್ ರೆಡ್ಡಿ ಚಿತ್ರ. ಸೊ ಈ ಒಂದು ಚಿತ್ರದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಅಂತ ಅಂದ್ರೆ ನಮ್ಮ ಸ್ವೀಟಿ ಅವರು. ಸ್ವೀಟಿ, ನೀವು ಎಷ್ಟು ಸಿನಿಮಾ ಮಾಡಿದೀರಾ ಸ್ವೀಟಿ? ಒಂದೇ ಯೋಚನೆ ಮಾಡಿ ನೋಡಿದ್ರೆ 3 ಸಿನಿಮಾ ಮಾಡಿದೀರಾ ಅನ್ಕೊಂಡೆ. ಆಕ್ಚುಲಿ ಏನ್ ಗೊತ್ತಾ, ನೀವು ಒಂದೇ ಸಿನಿಮಾ ಮಾಡಿರ್ಬೋದು, ಒಂದು 10 ಸಿನಿಮಾ ಮಾಡಿರೋ ಅಷ್ಟು ಎಕ್ಸ್ಪರ್ಟ್ ಇರೋರು ಮಾಡ್ತಾರಲ್ಲ ಆಕ್ಟಿಂಗು, ಅಷ್ಟು ನ್ಯಾಚುರಲ್ ಆಕ್ಟಿಂಗ್ ಮಾಡಿದೀರ ನೀವು. ಹೆಂಗ್ ಮಾಡಿದ್ರಿ ನೀವು? ಅಷ್ಟು ನ್ಯಾಚುರಲ್ ಆಗಿ ಹೆಂಗ್ ಬಂತು? ಟ್ರೈನಿಂಗ್ ಎಲ್ಲ ಕ್ರೆಡಿಟ್ ಗೋಸ್ ಟು ಓನ್ಲಿ ಮೈ ಡೈರೆಕ್ಟರ್. ಸುಳ್ಳು ಹೇಳ್ಬೇಡಿ ಸುಮ್ನೆ. ಇವ್ರಿಗೆ ಏನ್ ಗೊತ್ತಾ, ನಮ್ ಸ್ವೀಟಿ ಅವರು ಆ ಕಡೆಯಿಂದ ದುಡ್ಡು ಇಸ್ಕೊಂಡು ಈ ಕಡೆಯಿಂದ ಇವ್ರೆ ಆಕ್ಟ್ ಮಾಡಿರೋದು. ಮದನ್ ಗೋಪಾಲ್ ಅವರು ಬಂಡವಾಳ ಹಾಕ್ತಾರೆ, ಅವ್ರ ಹೆಂಡತಿ ಸ್ವೀಟಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಕ್ಚುಲಿ ನಾನು ಫಸ್ಟ್ ಮಾಡೋವಾಗ ನನ್ಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಪ್ರೊಡ್ಯೂಸರ್ ಅಂತ. ನಿಜವಾಗ್ಲು ಮೂವಿ ಬಂದ್ಮೇಲೆ ಅವಾಗ ಗೊತ್ತಾಯ್ತು ನನ್ಗೆ. ಮೂವಿ ಕಂಪ್ಲೀಟ್ ಆಗೋವರೆಗೂ ಸಂಬಳ ಇಸ್ಕೊಂತ ಇದ್ರಾ? ಇಲ್ಲ, ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಟ್ಟಿಲ್ಲ ನೀವು ಅವ್ರಿಗೆ? ಮನೆಯಲ್ಲೆಲ್ಲ ತಗೊಂತಿರ್ತಾರಲ್ಲ, ಡೈಲಿ 1000-2000. ನಮ್ ಸಿನಿಮಾದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಅವರು. ಜಾಸ್ತಿ ಸಂಬಳ ಕೊಡ್ಬೇಕು ನೀವು ನೋಡಿದ್ರೆ. ಡೈಲಿ ಅವ್ರಿಗೆ ಒಂದು 10 ಸಿನಿಮಾಗಳು ಮಾಡಿದ ಒಂದು ಹೆಸರು ಏನ್ ಬರುತ್ತೆ ಅಷ್ಟು ಹೆಸರು ನಿಜವಾಗ್ಲು ಹೌದು. ಈಗ ಆಲ್ರೆಡಿ ನಮ್ ಸಿನಿಮಾ ತೆಲುಗು ಅಲ್ಲಿ ರಿಲೀಸ್ ಆಗಿದೆ, ಒಂದಷ್ಟು ಹೆಸರು ಮಾಡಿದೆ, ಒಂದಷ್ಟು ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಅದ್ರಲ್ಲಿ ಒಂದು ಸಖತ್ತಾಗಿರೋ ರಿವ್ಯೂ ನೋಡಿದೆ ನಾನು. ನಿಮ್ಗೆ ಏನ್ ಅನಿಸ್ತು ಸರ್? ಥಿಯೇಟರ್ ಅಲ್ಲಿ ಬಂದು ನಿಮ್ಗೆ ಯಾರೋ ಒಬ್ರು ಹೊಡಿಯೋ ರೇಂಜ್ಗೆ ಆಕ್ಟ್ ಮಾಡಿದಿರಲ್ಲ ಸರ್, ಏನ್ ಸರ್ ಇದು? ಸ್ವ ಅನುಭವ ಇತ್ತ ಏನಾದ್ರು? ಇಲ್ಲ, ಎಡಿಟಿಂಗ್ ನಡೆಯುವಾಗ ಮತ್ತೆ ಡಬ್ಬಿಂಗ್ ಮಾಡುವಾಗ ಒಂದಿಬ್ರು ಹೇಳಿದ್ರು, ನಿಮ್ದು ಕ್ಲೈಮ್ಯಾಕ್ಸ್ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ, ಇಡೀ ಸಿನಿಮಾದಲ್ಲಿ ಅದು ಹೈಲೈಟ್ ಆಗುವಂಥ ಸೀನು,
ಮೋಸ್ಟ್ಲಿ ನಿಮ್ಗೆ ಒದೆ ಬಿಡಬಹುದು ಅಂತ ಹೇಳಿದ್ರು. ಅದು ಅದು ಸಿಂಕ್ ಆಗೋಯ್ತು. ಬಾಯಲ್ಲಿ ಮಚ್ಚೆ ಇತ್ತು ಇಲ್ಲ ನಿಜವಾಗ್ಲು ಅವರು ಹೇಳಿದ್ರು. ರಾಮಣ್ಣ ಅಂತ ಕರೀತಾರೆ ಕೆಲವರು ನನ್ನ. ರಮಣ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು ತುಂಬಾ ಸ್ವಲ್ಪ ವೈಲೆಂಟ್ ಇದೆ, ಮತ್ತು ಆ ಸೀನ್ಗೆ ನಿಮ್ಗೆ ಏಟ್ ಬೀಳಬಹುದು ಗ್ಯಾರಂಟಿ, ಆ ಥರ ಬಂದಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತಂದ್ರು. ನಾನು ಎಷ್ಟು ಮಟ್ಟಿಗೆ ಮಾಡಿದ್ದೀನಿ ಅನ್ನೋದನ್ನ ಎಲ್ಲರೂ ನೋಡಿ ಹೇಳಬೇಕು. ಯಾಕಂದ್ರೆ ಶಕ್ತಿ ಮೀರಿ ನಾನು ಕ್ಯಾರೆಕ್ಟರ್ಗೆ ಏನು ನ್ಯಾಯ ಒದಗಿಸೋಕೆ ಟ್ರೈ ಮಾಡಿದ್ದೀನಿ ಅಂತ ನಾನು ಹೇಳಬಲ್ಲೆ ಹೊರತು ನಾನು ಮಾಡಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಸರ್ ನಿಮ್ ಇಷ್ಟು ವರ್ಷದ ಸಿನಿ ಜರ್ನಿಯಲ್ಲಿ ಲವ್ ರೆಡಿನೂ ಸೇರಿಸಿದಾಗ ಈ ಒಂದು ಎಕ್ಸ್ಪೀರಿಯನ್ಸ್ಗೂ ಬೇರೆ ಎಕ್ಸ್ಪೀರಿಯನ್ಸ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಸರ್? ಹೇಗೆ ಅನ್ನಿಸ್ತು ಈ ತಂಡದ ಜೊತೆ ಕೆಲಸ ಮಾಡ್ಬೇಕಾದ್ರೆ? ತಂಡದ ಜೊತೆ ಕೆಲಸ ಮಾಡಿರೋದು ತುಂಬಾನೇ ಖುಷಿ ಇದೆ. ಈ ತಂಡಕ್ಕೆ ನನ್ನನ್ನು ಇಂಟ್ರೊಡಕ್ಷನ್ ಮಾಡಿದ್ದು ಸಿದ್ದೇಶ್ ಅಂತ ನನ್ನ ಗೆಳೆಯ. ಅದಾದ್ಮೇಲೆ ನನಗೆ ಇವರೆಲ್ಲ ಪರಿಚಯ ಆಗಿದ್ದು, ಅವರೇ ಅವರೇ ಇಂಟ್ರೊಡ್ಯೂಸ್ ಮಾಡಿಸಿದ್ದೆಲ್ಲ ಮಾಡಿದ್ದು. ತಂಡದ ಜೊತೆ ಆಲ್ಮೋಸ್ಟ್ ಫಸ್ಟ್ ಸ್ಕೆಡ್ಯೂಲಿಂದನೂ ಲಾಸ್ಟ್ ಇದ್ರವರೆಗೂ ಮತ್ತೆ ಪ್ಯಾಚ್ ವರ್ಕ್ ಅಂತ 2-3 ಸರ್ತಿ ಕರೆಸಿದ್ದಾರೆ ಪಾಪ. ನನ್ಗೇನು ಬೇಜಾರಾಗ್ತಿತ್ತು ಅಂದ್ರೆ ಯಾಕೆ ಇವ್ರು ಒಂದ್ಸರ್ತಿ ಮುಗಿಸ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಹೊಸಬ್ರು ಒಂದು ಪ್ರಯೋಗ ಮಾಡ್ಬೇಕಾದ್ರೆ ಎಂತೆಂಥ ಅಡೆತಡೆಗಳಿರುತ್ತೆ, ಮತ್ತೆ ಫಿನಾನ್ಷಿಯಲ್ ಡಿಫಿಕಲ್ಟೀಸ್ ಎಷ್ಟು ಬರುತ್ತೆ ನಮ್ಗೆ ಗೊತ್ತು. ಪಾಪ ಹೇಳ್ತಾನೆ ಇರೋರು ಎಲ್ಲೂ ಪಾಪ ನಮಗೆ ಪೇಮೆಂಟ್ ಆಗಲಿ ಮತ್ತೊಂದಾಗಲಿ ಏನು ಅವ್ರು ಏನೇ ಬರ್ಡನ್ ಮಾಡ್ಕೊಂಡ್ರು ನಮ್ಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಟೈಮ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಆಸೆ ಏನಿತ್ತು ಅಂದ್ರೆ ಇವ್ರ ಸಿನಿಮಾ ಮಾಡೋವಾಗಲೇ ಒಂದು ವೈಬ್ರೇಷನ್ ಇತ್ತು, ಏನೋ ಇದೆ ಸಿನಿಮಾದಲ್ಲಿ. ಆದರೆ ಲ್ಯಾಂಗ್ವೇಜ್ ಒಂಥರ ಆ ಸ್ಲ್ಯಾಂಗ್ಗೆ ಡಿಫ್ರೆಂಟ್, ಸಾಮಾನ್ಯವಾಗಿ ಮಾತಾಡೋಕ್ಕಾಗಲ್ಲ. ನಾವೇನೇ ಕನ್ನಡ ಮಾತಾಡ್ಬೋದು, ಎಲ್ಲಾ ಕನ್ನಡ ಮಾತಾಡ್ಬೋದು, ಆದ್ರೆ ಇವ್ರ ಕನ್ನಡ ಇದೆಯಲ್ಲ, ಆ ಕರ್ನಾಟಕ ಮತ್ತು ಆಂಧ್ರ ನಡುವಿನ ಕನ್ನಡ, ಅಯ್ಯೋ ಟಂಗ್ ಟ್ವಿಸ್ಟರ್ ಅಲ್ಲ, ಅದಕ್ಕಿಂತ ಟ್ವಿಸ್ಟರ್ ಅದು. ಸರ್ ಹೆಂಗ ಅನಿಸ್ತು ಸರ್ ನಿಮ್ಗೆ? ಆ ಭಾಷೆ ಯಾವತ್ತಾದ್ರೂ ಮಾತಾಡಿದ್ರ ಈ ಮುಂಚೆ? ಇಲ್ಲ, ನಾನು ಮಾತಾಡಿರ್ಲಿಲ್ಲ. ನನ್ನ ಮೇನ್ ಟ್ರೈನರ್ ಯಾರು ಗೊತ್ತಾ ಈ ಸಿನಿಮಾಗೆ? ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು, ಡೈಲಾಗ್ ರೈಟರ್ ಎಲ್ಲರನ್ನೂ ಹೊರತುಪಡಿಸಿ ನನ್ನ ಮೇನ್ ಟ್ರೈನರು ಇವಳೆ ಮಗಳು. ಯಾಕಂದ್ರೆ ನನ್ಗೇನಂದ್ರೆ ನಾನು ಯಾವುದೇ ಆಗ್ಲಿ ಹೋಮ್ವರ್ಕ್ ಮಾಡೋದು ಜಾಸ್ತಿ. ಕನ್ನಡ ಆದ್ರೆ ನಾನೇನು ಹೋಮ್ವರ್ಕ್ ಮಾಡಕ್ ಹೋಗಲ್ಲ. ಸೀನ್ ನ ಮನಸ್ಸಿಗೆ ಹಾಕೋತೀನಿ, ಯಾವ ರೀತಿ ನಾನು ಕೊಡ್ಬೇಕು ಅನ್ನೋದ್ರ ಬಗ್ಗೆ ವರ್ಕೌಟ್ ಮಾಡ್ಕೋತೀನಿ. ಆದ್ರೆ ಇಲ್ಲಿ ಏನಂದ್ರೆ ಡೈಲಾಗ್ ಭಯ ನನಗೆ, ಎಲ್ಲಿ ಏನ್ ತಪ್ಪಾಗ್ಬಿಡುತ್ತೋ ಅಂತ. ರಾತ್ರಿ ಕೂಡ ಬಿಟ್ಟಿಲ್ಲ ಆ ಹುಡುಗಿಗೆ ಫೋನ್ ಮಾಡಿ, ಅಮ್ಮ ಇದು ಹೇಗೆ ಹೇಳ್ಬೇಕು, ಇದು ಯಾವ ಸ್ಲ್ಯಾಂಗ್, ವಾಯ್ಸ್ ನೋಟಲ್ಲಿ ತಗೊಂಡು ಅದನ್ನ ಬರ್ಕೊಂಡು ಆಮೇಲೆ ನಾನು ಅಭ್ಯಾಸ ಮಾಡಿ ಪ್ರೆಸೆಂಟ್ ಮಾಡಿದ್ದೆ. ಹಂಗೂ ಕೆಲವು ಕಡೆ ಸೈಕಲ್ ಹೊಡೆದಿದ್ದೆ, ಮತ್ತೆ ರೈಟೆಕ್ಸ್ ಆಗಿ ಏನೋ ಒಂದ್ ಮಾಡಿ ನ್ಯಾಯ. ಒಂದ್ಸತಿ ಆ ಭಾಷೆನಲ್ಲಿ ಏನಾರು ಮಾತಾಡಿ ಸರ್, ನಿಂಕ ಏನಾದ್ರು ನಂಗೇನಾರ ಬೈರಿ ಸರ್. ಅಲ್ಲ ಏನಂದ್ರೆ ಕನ್ನಡ ಅಯ್ಯೋ ಕನ್ನಡ ಮಾತಾಡಿಲ್ಲ, ತೆಲುಗು ಇವ್ರು ಏನ್ ಸ್ಲ್ಯಾಂಗ್ ಕೊಟ್ರು ಆ ಸ್ಲ್ಯಾಂಗ್ ಅಲ್ಲೇ ಮಾತಾಡ್ರು. ನನ್ಗೆ ಏನಾಗುತ್ತೆ ಅದು ಜ್ಞಾಪಕ ಬರಲ್ಲ. ಆ ಸೀನ್ ಒಂದ್ಸರಿ ನೋಡ್ರೆ ಟಕ್ಕತ್ ಹೇಳ್ಬಿಡ್ತೀನಿ. ಇದು ನಾರ್ಮಲ್ ಆಗಿ ನನ್ಗೆ ಏನಾರ ಬೈರಿ ಸರ್ ನೀವು ಆ ತರ ಸ್ಲ್ಯಾಂಗ್ ಅಲ್ಲಿ. ನಿಮ್ ಹತ್ರ ಬೈಸ್ಕೊಳಕ್ ಬಲೆ ಆಸೆ ಕನ್ನಡದಲ್ಲೇ ಬೈದ ಚಿಕ್ಕಬಳ್ಳಾಪುರ ನಿಂಕೇನಮ್ಮ ನಿಂಕೆ ಏನಿಲ್ಲ ಸರ್. ನಂಕ ಸಿನಿಮಾದೊಳಗೆ ಏನೇನಾಯ್ತು ಅಂತ ಡಿಸ್ಕಸ್ ಮಾಡೋಣ. ಆಗ್ಲಿಂದಲೂ ಸ್ವೀಟಿ ಅಂತಿದ್ಯಾ? ಸ್ವೀಟಿ ನಾನ್ ಕಾಣ್ಲಿಲ್ವಾ ನಿಂಕ? ಆಗ್ಲಿಂದ ಸ್ವೀಟಿ ಅಂತಿದ್ಯಾ? ನಾನ್ ಕಾಣ್ಲಿಲ್ವಾ ನಿಂಕ? ಕಾಣಿಸ್ತಿದ್ದೀರಾ ಸರ್? ನಿಮ್ಕ ಮದುವೆ ಆಗ್ಬಿಟ್ಟೈತಲ್ಲ. ಆಕ್ಚುಲಿ ಈ ಲ್ಯಾಂಗ್ವೇಜ್ ನಾವು ಥ್ರೂ ಔಟ್ ದ ಸಿನಿಮಾ ಎಷ್ಟು ಎಂಜಾಯ್ ಮಾಡಿದೀವಿ ಅಂತಂದ್ರೆ, ಆ ಎಂಜಾಯ್ಮೆಂಟ್ ಜೊತೆಗೆ ನೀವಿಬ್ರು ಕೂಡ ಹೀರೋಯಿನ್ ಆಗಿ ಅದೊಂದು ಬಿಲ್ಡಪ್. ಫಸ್ಟ್ ನಿಮಗೆ ಇದು ಫಸ್ಟ್ ಸಿನಿಮಾ, ನಿಮ್ಗೆ ಫಸ್ಟ್ ಸಿನಿಮಾ ಅಲ್ವಾ ಸರ್? ಒಂದ್ ಹೇಳ್ಬೇಕಾಯ್ತು, ಅದು ನಿಲ್ಲಿಸ್ಬಿಟ್ಟೆ ಮಧ್ಯಕ್ಕೆ, ಮತ್ತೆ ಇಂಟರಪ್ಟ್ ಮಾಡ್ತಾ ಇದೀನಿ. ಈ ಇಡೀ ಸಿನಿಮಾ ಇವರು ಬಂಡವಾಳ ಹೂಡಿರ್ಬೋದು, ಎಲ್ಲ ಮಾಡಿರ್ಬೋದು. ಆಮೇಲೆ ಈ ನಮ್ಮ ಹೀರೋ ಬಂಡವಾಳನು ಬ್ಯಾಲೆನ್ಸ್ ಮಾಡ್ಕೊಂಡು, ಆಕ್ಟಿಂಗು ಬ್ಯಾಲೆನ್ಸ್ ಮಾಡ್ಕೊಂಡು, ಸ್ಕ್ರಿಪ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು. ನಾನು ಫಸ್ಟ್ ಹೀರೋ ಇಷ್ಟು ಜವಾಬ್ದಾರಿ ಪ್ರತಿಯೊಂದು ವಿಂಗಲ್ಲೂ, ಇಂಥ ವಿಭಾಗ ಅಂತಿಲ್ಲ, ಪ್ರತಿಯೊಂದು ವಿಭಾಗದಲ್ಲೂ ತಲೆ ಹಾಕಿ ತಲೆ ಕೆಡಿಸ್ಕೊಂಡು ಚೆನ್ನಾಗಿ ಬರ್ಬೇಕು. ಡೈರೆಕ್ಟರ್ ಜೊತೆ ಎದುರುಗಡೆ ಮುಖಾಮುಖಿನೇ ಜಗಳ ಆಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಸೀನ್ ಚೆನ್ನಾಗಿ ಬರ್ಬೇಕು ಅಂತ. ಯಾಕಂದ್ರೆ ನಾನು ನೋಡಿರೋದು ಇದು. ಆಮೇಲೆ ನಾನು ಏನಪ್ಪ ಇದು ಸೀರಿಯಸ್ ಆಗಿ ಆಡ್ತೀರಾ ತಮಾಷೆ, ಆಮೇಲೆ ನಿಜವಾದ ಜಗಳನೇ ಆಡ್ಬಿಟ್ರು. ಮುನಿಸ್ಕೊಂಡು ನೀನೇ ಮಾಡ್ಬೇಡ ಹೋಗು ಅಂತ, ಇವ್ ನಾನ್ ಮಾಡಲ್ಲ ಅಂತ. ಏನು ಒಬ್ರಿಗೊಬ್ರು ನಾವ್ ಅನ್ಕೊಂಡ್ವಿ, ಒಬ್ರು ಮುಗೀತಿವತ್ ಲಾಸ್ಟ್ ಅಂತ ಪಕ್ಕದಲ್ಲಿ ಮಾತಾಡ್ಕೊಂಡ್ಬಿಟ್ವಿ. ಅಷ್ಟೇ ಬಿಟ್ರು ಅಂತ ಆ ಮಟ್ಟಕ್ಕೆ ಜಗಳ ಆಡ್ಕೊಂಡು, ಆಮೇಲೆ ಮೆತ್ತಗ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಡಾರ್ಲಿಂಗ್ ಅಂತ. ಅವ್ರಿಗೆ ಇವ್ ಡಾರ್ಲಿಂಗ್, ಅವ್ರ ಡಾರ್ಲಿಂಗ್. ನಾನು ಹೇಳಿದೆ, ಏನ ನಿಜ ಅನ್ಕೊಡ್ರಿ ಇವರು ಈ ಮಟ್ಟಕ್ಕೆ. ಅಂದ್ರೆ ಆ ಫ್ರೆಂಡ್ಶಿಪ್ ಮತ್ತೆ ಅವ್ರಿಗೆ ಏನ್ ಗೊತ್ತಾ, ನಾವ್ ಈ ತರಾನೇ ಮಾಡ್ಬೇಕು ಸಿನಿಮಾ ಅನ್ನೋದು ಅವರು ಯಾವ ತರ ಕನ್ಸ್ಕೊಂಡಿದ್ದಾರೆ ಅಂದ್ರೆ, ಹಗಲು ರಾತ್ರಿ ಎಲ್ಲಾ ಕನಸೆ ಕಂಡಿದ್ದಾರೆ ಇವರು. ಬರೀ ಹಗಲು ರಾತ್ರಿ ಅಂತ ಎಲ್ಲಾ ಟೈಮಲ್ಲೂ ಅದನ್ನ ನೋಡಿ ಆಮೇಲೆ ಟೈಮ್ಲಿ ಏನೇನ್ ಬದಲಾವಣೆ ಮಾಡ್ಕೋಬೇಕು, ಈ ಸೀನ್ ಹಿಂಗ್ ಬರ್ಬೇಕು. ಆಮೇಲೆ ಎಷ್ಟೋ ಕೆಲವು ನಾವು ಮಾಡಿರೋ ಸೀನ್ಸ್ ನ ಪಾಪ ಕಟ್ ಮಾಡಿ ಬಿಸಾಕಿದ್ದಾರೆ.
ವೇಸ್ಟ್ ಆಗಿದೆ. ಇಲ್ಲ ಸರ್ ನನ್ಗೆ ಇದೇ ಬೇಕು, ಮತ್ತೆ ಎಲ್ಲ ಮುಗ್ದೋಯ್ತು ಅಂತ ಹೇಳಿದ್ರು. ಮತ್ತೆ ನಮ್ಮನ್ನು ಕರೆಸಿದ್ರು ಕೆಲವು ಶಾರ್ಟ್ಸ್ ಇನ್ಸರ್ಷನ್ಸ್ಗೆ ಮತ್ತೊಂದು ಎಲ್ಲ ಮಾಡಿದ್ದಾರೆ. ಆಮೇಲೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ಇದೇನು ಗೊತ್ತಾ, ತೆಲುಗುಲಿ ಒಂದು ರೇಂಜ್ಗೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಬಟ್ ನಮ್ಮ ಕನ್ನಡಿಗರು ಎಲ್ಲರೂ ನೋಡ್ಬೇಕು. ಯಾಕಂದ್ರೆ ಕನ್ನಡದವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಎಲ್ಲಾ ಕನ್ನಡಿಗರು ಇದಕ್ಕೊಂದು ಪ್ರೋತ್ಸಾಹ ಕೊಡ್ಲೇಬೇಕು. ಯಾಕಂದ್ರೆ ಏನೋ ಇದೆ ಸಿನಿಮಾದಲ್ಲಿ, ಅದು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗೋದು. ಆಮೇಲೆ ಒಂಥರ ನವಿರಾದ ಪ್ರೇಮ ಕಥೆ ಇದು, ಅದು ಗೊತ್ತೇ ಆಗಲ್ಲ ಯಾವ ರೀತಿ ಲವ್ ಕಡೆಗೆ ಹೆಂಗಾಗತ್ತೆ ಅಂದ್ರೆ. ಆಮೇಲೆ ಇವ್ರಿಬ್ರು ಅಷ್ಟೇ, ಹೀರೋ ಹೀರೋಯಿನ್ ಆಗ್ಲಿ ಎಲ್ಲರೂ ಇವ್ರಿಬ್ಬರನ್ನ ಫಸ್ಟ್ ಲೈನಲ್ಲಿ ಯಾಕೆ ಬಿಡ್ತೀನಿ ಅಂದ್ರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಇದು ಫಸ್ಟ್ ಹೀರೋ, ಅದು ಫಸ್ಟ್ ಟೈಮ್ ಹೀರೋಯಿನ್ ಆಗಿದ್ದು ಅಂತ ಅನ್ಸೋದೇ ಇಲ್ಲ. ಆಮೇಲೆ ಅವಳು ಆ ಹುಡುಗಿ ಹೆಂಗ್ ಕಾಣಿಸ್ತಾಳೆ ಅಂದ್ರೆ ಫ್ರೇಮಲ್ಲಿ ಒಂದು 5-6 ಸಿನಿಮಾ ಮಾಡಿರುವಂತ ಹೀರೋಯಿನ್ ತರನೇ. ಹೌದು ಲುಕ್ಸ್ ಇದೆ ಇಬ್ಬರಿಗೂ ಅಷ್ಟೇ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಹೀರೋ ಅಳೋದು ಎಲ್ಲ ನೋಡ್ಬಿಟ್ಟೆ ನಾನು. ನಿಜವಾಗ್ಲೂ ಅವಾಗ ನಾನು ಆಗ್ಲೇ ವಿಶ್ ಮಾಡಿದ್ದೀನಿ, ಇಲ್ಲಪ್ಪ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ಕಣ್ಣಲ್ಲಿ ನೀರು ಹೆಂಗ್ ತುಂಬಿರುತ್ತೆ ಅಂದ್ರೆ, ಆಯ್ತು ಅವಳು ಬಿಟ್ಟೋದ್ಲು ನನ್ನ ಅನ್ನೋ ಮಟ್ಟಕ್ಕೆ ಬಂದು ಎಕ್ಸ್ಪ್ಲೋರ್ ಆಗೋದಿದೆಯಲ್ಲ, ತುಂಬಾ ಚೆನ್ನಾಗಿ ಮಾಡಿದೆ. ನಿಜವಾಗ್ಲೂ ಅವತ್ತೇ ಹೇಳಿದೆ, ಇಲ್ಲಪ್ಪ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಯಾಕೆಂದ್ರೆ ಇವ್ರಿಗೆ ಆ ಪ್ರೋತ್ಸಾಹ ಬೇಕು, ಕನ್ನಡ ಜನರಿಂದ ಆ ಪ್ರೋತ್ಸಾಹ ಬೇಕು. ಕನ್ನಡಿಗರೇ ಒಂದು ತೆಲುಗು ಪ್ರಯತ್ನ ಮಾಡಿ ಕನ್ನಡಕ್ಕೂ ತಂದು ಎಲ್ರಿಗೂ ಚಿತ್ರನ ಉಣಬಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ಅಟ್ಲೀಸ್ಟ್ ಪೂರ್ತಿ ಊಟ ಮಾಡದೆ ಹೋದ್ರ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ತಿಂಡಿನಾರು ತಿನ್ನೋ ರೀತಿ ಬಂದು ಈ ಸಿನಿಮಾ ನೋಡಿದ್ರೆ ಇಡೀ ತಂಡಕ್ಕೆ ಒಂದು ಪ್ರೋತ್ಸಾಹ. ಯಾಕಂದ್ರೆ ಇವಾಗ ಥಿಯೇಟರ್ಗೆ ಜನ ಬರೋದು ಬಿಡೋದು ನಾವು ಬಲವಂತ ಮಾಡಿ ಜನ ತರಕ್ಕಾಗಲ್ಲ. ಯಾಕಂದ್ರೆ ಈ ಲವ್ ರೆಡ್ಡಿನಲ್ಲಿ ಜನ ಬಂದು ನೋಡುವಂಥದ್ದು ಒಂದಷ್ಟು ಇದೆ, ನೋಡ್ಬೇಕು. ಸೊ ಅದು ನಮ್ಮ ಇಡೀ ತಂಡದ ಪರವಾಗಿ ನಾನು ಕನ್ನಡಿಗರನ್ನ ಕೇಳ್ಕೊತಾ ಇರೋದೇನಂದ್ರೆ, ಜನರು ಬರಬೇಕು. ಈ ಲವ್ ರೆಡ್ಡಿ ಏನೋ ಒಂದಿದೆ ನೋಡಿ, ನೀವು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಬೈರಿ, ನಿಮ್ಗೆ ಏನ್ ತೊಂದರೆ ಇಲ್ಲ. ನಿಮ್ಮ ಅಭಿಪ್ರಾಯ ಕೊಡಿ, ಯಾಕಂದ್ರೆ ನಿಮ್ಗೆಲ್ಲ ಅಧಿಕಾರ ಕೊಟ್ಟಿದೀವಿ. ನೀವು ನೋಡಿ ಅಂತ ಹೇಗೆ ಹೇಳ್ತೀವೋ, ನೀವು ಕೊಡೋ ಅಭಿಪ್ರಾಯ ತಗೊಳಕ್ಕೂ ನಾವು ರೆಡಿ ಇದೀವಿ. ಮುಂದೆ ಕರೆಕ್ಷನ್ಸ್ ಮಾಡ್ಕೋತೀವಿ. ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು, ಏನೇನೋ ಕನ್ಸುಗಳು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಇದಲ್ಲ, ಇದಕ್ಕಿಂತ ಇನ್ನೂ ಲವ್ ರೆಡ್ಡಿಗಿಂತ ಒಳ್ಳೆ ಸಿನಿಮಾಗಳು ನಾವು ಮಾಡ್ಬೇಕು ಅಂತ ಸ್ಕ್ರಿಪ್ಟ್ಗಳು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಅಂಥವ್ರು ಮಾಡಿರೋ ಒಂದು ಪ್ರಯೋಗಕ್ಕೆ ಎಲ್ಲರೂ ಬಂದು ಒಂದು ಪ್ರೋತ್ಸಾಹ ಕೊಡ್ಬೇಕು. ಒಂದು ವೀಕ್ಷಣೆ ಫ್ಯಾಮಿಲಿ ಸಮೇತ ಒಂದ್ಸರಿ ಬಂದು ನೋಡ್ಲಿ, ಚೆನ್ನಾಗಿದ್ರೆ ಮೌತ್ ಟು ಮೌತ್ ಬೇರೆಯವ್ರಿಗೆ ಹೇಳಿ, ಸ್ನೇಹಿತರಿಗೆ ಈ ಲವ್ ರೆಡ್ಡಿ ಅಂತ ಒಂದು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನೋಡ್ರಿ ಒಂದ್ಸರಿ, ಅಷ್ಟೇ ಕೇಳ್ಕೊಳ್ಳೋದು. ಹೌದು, ಬಾಯಿಂದ ಬಾಯಿಗೆ ಏನ್ ಹೋಗುತ್ತೋ ಅದೇ ನಮ್ ಸಿನಿಮಾಗೆ ತಂದ್ಕೊಡೋದು. ನಮ್ ಸಿನಿಮಾ ಶೂಟಿಂಗ್ ಅಲ್ಲೆಲ್ಲ ನಮ್ ಜೊತೆನಲ್ಲೇ ಇದ್ರಿ. ನಮ್ಗೆ ಎಷ್ಟೊಂದ್ಸತಿ ಹೀರೋ ಹೀರೋಯಿನ್ ಇವ್ರೇನಾ ಅಂತ ಡೌಟ್ ಬರೋಷ್ಟು ಅಂದ್ರೆ ಲೈಕ್ ನಮ್ಗಳ ಜೊತೆ ಅಷ್ಟು ಒಗ್ಗೂಡ್ಕೊಂಡು ಅಷ್ಟು ಚೆನ್ನಾಗಿ ಆ ಹೀರೋ ಹೀರೋಯಿನ್ ನಾನು ಅನ್ನೋ ಒಂದು ಬಿಲ್ಡಪ್ ಏನು ಇಲ್ಲದೆ ಸಹಜವಾಗಿ ಇದ್ರಲ್ಲ. ಈ ತಂಡ ಜೊತೆ ವರ್ಕ್ ಮಾಡಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು? ಏನೇನ್ ಫನ್ ಎಲಿಮೆಂಟ್ಸ್ ನೀವು ನೋಡಿದ್ದು ನಿಮ್ ಖುಷಿ ತರುವಂತದ್ದು? ನನಗೆ ಇದು ಲೈಕ್ ಯಾರೋ ಬೇರೆ ಒಂದು ಮಾಡ್ತಾ ಇದೀವಿ, ಇದೇನೋ ಔಟ್ಸೈಡ್ ಇಂದ ಬಂದು ಮಾಡ್ತಿದ್ವು, ಯಾವತ್ತೂ ಅನ್ಸಿಲ್ಲ ನನಗೆ. ಒಂದು ಫ್ಯಾಮಿಲಿಯಲ್ಲಿ ಎಲ್ಲ ಸೇರ್ಬಿಟ್ಟು ಒಬ್ಬರು ನಂಬಿ ಇವ್ರ ಮೇಲೆ ನಂಬಿಕೆ ಇಟ್ಟು ಇಷ್ಟು ಜನ ಬಂದು ನಾವೆಲ್ಲರೂ ಮಾಡಿದ್ದಾರೆ. ಇಷ್ಟು ಜನ ಎಲ್ಲೂ ಮಾಡ್ತಿದ್ದಾಗ ನೀವೆಲ್ಲರೂ ಬಂದು ಇಂಥ ಒಳ್ಳೆ ಮೂವಿ ಮಾಡ್ತಾ ಇದೀವಿ ಅಂತ ಮಾಡಿದಾಗ ಎಲ್ಲಾರು ನಾವೇ ಅಲ್ವಾ ಮಾಡ್ತಾರೆ, ನಮ್ದಲ್ವಾ ನಮ್ ಪ್ರಾಡಕ್ಟ್, ನಾ ಚೆನ್ನಾಗಿ ಬರ್ಬೇಕು, ಅದೇ ಇತ್ತು ನಮ್ಮೆಲ್ಲರ ಮೈಂಡ್ ಅಲ್ಲೂ. ಎಲ್ಲಾರು ನಾವು ಮಾಡ್ತಿದಾಗ ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ನನಗೆ ನೋಡ್ತಿದ್ದಾಗ ಒಂದು ಪಾಸಿಟಿವ್ ವೈಬ್ ಅಲ್ವಾ. ಹೌದು, ನಮ್ ಮೂವಿ ಚೆನ್ನಾಗಿ ಬರ್ತಿದೆ ಅಂತ. ಇನ್ನ ಮೊನ್ನೆ ರಿಲೀಸ್ ಆದಾಗಂತೂ ಎಲ್ಲಾರು ನೋಡಿ ಹೊಗಳ್ತಿದ್ರೆ ಸಾಧಿಸಿದೀವಿ, ಚೆನ್ನಾಗಿರೋ ಮೂವಿ ತೆಗೆದಿದ್ದೀವಿ. ನಮ್ ಆಕ್ಚುಲಿ ನಮ್ ಟೀಮ್ ಅವ್ರು ತುಂಬಾ ಜನ ಬಂದಿಲ್ಲ. ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ ಕತೆ ಆಗಿದ್ರಿಂದ ಸೇರಾಕಕ್ಕೂ ಜಾಗ ಸಿಗ್ತಾ ಇರ್ಲಿಲ್ಲ. ಮತ್ತೆ ಎಲ್ರು ಅವ್ರವ್ರ ಕ್ಯಾರೆಕ್ಟರ್ ಅಲ್ಲೇ ಮಾತಾಡ್ಸೋರು. ಈವನ್ ಇವತ್ತಿಗೂ ಕೂಡ ಅಂಜನ್ ಅಕ್ಕ ಅಂತಾನೆ ಕರೀತಾರೆ. ಮತ್ತೆ ನಮ್ ಹುಡುಗರುಗಳು ಯಾರಾದ್ರೂ ಬಂದ್ರೆ ಅವ್ರವ್ರ ಕ್ಯಾರೆಕ್ಟರ್ ಅಲ್ಲೇ, ಇನ್ನೊಬ್ರು ನಮ್ ಗುಂಡಮ್ಮ ಕ್ಯಾರೆಕ್ಟರ್ ಮಾಡಿದವ್ರೆಲ್ಲ ತಮ್ಮಡು ಅಂತಾನೆ ಈಗ್ಲೂ ಕರೆಯೋದು. ನಿಮ್ಗೆ ನಮ್ದು ಎನ್ವಿರಾನ್ಮೆಂಟ್, ಆ ಬಾಂಧವ್ಯ ಅದೆಲ್ಲ ರಿಯಲ್ ಅಂತ ಅನ್ನಿಸ್ತಾ ಇರ್ಲಿಲ್ವಾ? ನಿಜವಾಗ್ಲೂ ಅಂದ್ರೆ ನನಗೆ ನಾವ್ ಮಾಡಿದ್ರೆ ವೈಬ್ ಏನಿದೆ, ಒಂದು ಹಳ್ಳಿಲಿ ಹೋಗ್ಬಿಟ್ಟು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳು ಎಲ್ಲ ಒಂದ್ ಕಡೆ ಸೇರಿ ಅಂದ್ರೆ ಸಂಜೆ ಆದ್ರೆ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಏನೋ ಹಂಗೆ ಹಿಂಗೆಲ್ಲ ಮಾತಾಡ್ತಿರ್ತಾರಲ್ಲ. ಸೊ ಆ ಒಂದು ವೈಬ್ ನನ್ಗೆ ನನ್ ಲೈಫ್ ಅಲ್ಲೂ ಕೂಡ ಹಂಗೆ, ಪರ್ಸನಲ್ ಫ್ಯಾಮಿಲಿ ಎಲ್ಲ ಹಾಗೆ ಇರ್ತೀವಿ ನಾವು. ಅದು ಕಂಪ್ಲೀಟ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲ ನೀವು ಬಂದ್ ಲೈಕ್ ಸೇಮ್ ಅದೇ ಟ್ರಾನ್ಸ್ಲೇಟ್ ಆಗಿತ್ತು ಅಲ್ಲಿ. ಸೊ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನೀವು ಇದೊಂದು ಟ್ರೂ ಬೇಸ್ಡ್ ಸ್ಟೋರಿ ಅಲ್ವಾ ನೀವು ತಗೊಂಡಿದ್ದು? ಸೊ ಅದೇ ನನಗೆ ಗೊತ್ತಿಲ್ಲ, ಅದು ಎಲ್ಲೋ ನಿಮ್ ಸುತ್ತಮುತ್ತನೇ ಗೊತ್ತಿರೋರ್ ಮಧ್ಯನೇ ನಡೆದಂತ ಸ್ಟೋರಿನೇ ಆಗಿರ್ಬೋದು. ಅದಕ್ಕೆ ಹ್ಯಾಪ್ಟ್ ಆಗಿದ್ರ ಎಲ್ಲಾ ಕ್ಯಾರೆಕ್ಟರ್ಸ್? ಯಾರು ಹ್ಯಾಪ್ಟ್ ಅನ್ಸಿದ್ದು? ನೀವು
ನಿಜವಾಗ್ಲೂ ಸೇಮ್ ನಮ್ಮ ಅಕ್ಕ ಹೇಗೆ ನಾನ್ ಪರ್ಸನಲ್ ಲೈಫ್ ನಮ್ಮ ಅಕ್ಕ ಇರ್ತಾರಲ್ಲ ಅವ್ರು ನೋಡ್ದಂಗೆ ಅವ್ರು ಮಾತಾಡ್ಸಂಗೆ ಅನಿಸ್ತಾ ಇತ್ತು ನನಗೆ. ನನಗೆ ಅಲ್ಲ ಇವ್ರು ಕೇಳಿ ಬೇಕಿದ್ರೆ ಜಾಸ್ತಿ ಅನ್ಸಿರೋ ತಾಯಿ ಹಾ ಮಂಜುಮ್ಮ. ಮಂಜುಳಾ ಮೇಡಮ್ ಅವರು ಅಷ್ಟೇ ತುಂಬಾ ಆಕ್ಟ್ ಅನಿಸ್ತಿದ್ರು ನಮ್ಗೆ. ನಿಮ್ ನಿಮ್ದು ಕ್ಯಾರೆಕ್ಟರ್ ಸೇಮ್ ಅದೇ ತರನೇ ಒಂದಷ್ಟು ಜನ ಇದ್ದಾರೆ ನಮ್ಗೆ ನಮ್ ತಂದೆ ಕ್ಯಾರೆಕ್ಟರ್ ಮಾಡಿರೋರು and ಮಾವ ಕ್ಯಾರೆಕ್ಟರ್ ಮಾಡಿರೋ ಇವರು ಇವರಂತೂ ಆ ಮಾವ ರಿಯಲ್ ಲೈಫ್ ಅಲ್ಲಿ ಆ ಮಾವ ಎಲ್ಲಿದಾರೋ ಉಳ್ಕೊಂಡ್ ಬಂದ ನೋಡ್ಬೇಕು ಒಂದ್ಸರಿ. ಮಾಡಿ ಮೇಡಮ್ ಇವ್ರಂತೂ ಸೆಟ್ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಅದು ತುಂಬಿಸ್ಕೊಬಿಟ್ಟಿರೋ ಆ ಕ್ಯಾರೆಕ್ಟರ್ ನ ತುಂಬಿಸ್ಕೊಂಡು ಕೂತಿರೋರು ಹಿಂಗೆ. ಈಗ್ಲೂ ತುಂಬಿಸ್ಕೊಂಡ ಕೂತಿದ್ದಾರೆ. ನಾನು ಒಂದು ಇನ್ಸಿಡೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ ದಿವಸ ಹೋಗಿ ಸರ್ ಟೀ ಕುಡ್ತೀನಿ ಬೇಡ ನಂಗೆ ಬೇಡ ಸರ್ ಎಲ್ಲರೂ ಟೀ ಕುಡ್ತೀನಿ ಬೇಡಪ್ಪ ನಂಗೆ ನಾನ್ ತಗೊಂಡ್ಬರ್ತೀನಿ ಬೇಡ ಹೋಗಿ. ಬಟ್ ಅದು ಒಂದೊಂದ್ಸತಿ ಮಾಡ್ತಿದ್ದ ಸೀನ್ ಕೂಡ ತುಂಬಾ ಸ್ವಲ್ಪ ಡೈವರ್ಟ್ ಆಗಲ್ಲ. ಆ ಡೈವರ್ಟ್ ಆದ್ರೆ ಆ ಸೀರಿಯಸ್ನೆಸ್ ಬರಲ್ಲ. ನೀವುನು ಆತರ ಮಾಡಿದೀರಾ, ನಾನು ಬೇಜಾನ್ ಸರಿ ನೋಡಿದ್ದೀನಿ. ಒಂದು ಅಳೋ ಸೀನ್ ಎಲ್ಲ ಬಂತು ಅಂತ ಅಂದ್ರೆ, ಯಾವ್ದು ಎಮೋಷನಲ್ ಬಂತು ಅಂದ್ರೆ ಹಿಂಗೇ ಇರೋರು. ಮಾತಾಡ್ಸೋದ ಬೇಡವಾ ಇವ್ರನ್ನ, ಹೆಂಗ್ ಮಾತಾಡ್ಸೋದು? ಹಿಂಗೇ ಇರೋರು. ಒಂದ್ ಇಯರ್ಫೋನ್ ಬೇರೆ ಕಿವಿಯಲ್ಲ ಒಂದ್ ಹಾಕೊಂಡು ಏನ್ ಮಾಡಿ ನಾನು ಅದನ್ನ ಕೇಳ್ಬೇಕು. ನೀವ್ ಯಾವಾಗ್ಲೂನು ಒಂದು ಎಮೋಷನಲ್ ಸೀನ್ ಬರೋದಕ್ಕಿಂತ ಮುಂಚೆ 1 ನಿಮಿಷ ಅಂತ ಬ್ರೇಕ್ ತಗೊಳ್ಳೋರು. ಹೋಗ್ಬಿಟ್ಟು ಇಯರ್ಫೋನ್ ನ ಕಿವಿಗೆ ಹಾಕೊಂಡ್ಬಿಟ್ಟು ಏನೋ ಫೀಲ್ ಮಾಡ್ಕೊಂಡು ವಾಪಸ್ ಬರ್ತಿದ್ರಿ. ಯಾವ ಸಾಂಗ್ ಕೇಳ್ತಾ ಇದ್ರಿ, ಏನ್ ಕೇಳ್ತಾ ಇದ್ರಿ ನೀವು? ನೋಡಿ ವಾಯ್ಸ್ ನನ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಸೊ ತುಂಬಾ ಕಲಿಸುತ್ತೆ. ಲೈಕ್ ಎನರ್ಜಿ ಸಾಂಗ್ಸ್ ಕೇಳಿದಾಗ ಫುಲ್ ಹೈಪ್ ಆಗ್ತೀನಿ, ಸ್ಯಾಡ್ ಸಾಂಗ್ಸ್ ಕೇಳಿದಾಗ ಆ ಮೂಡಿಗೆ ಹೊರಟೋಗ್ತೀನಿ. ಸೊ ಅದ್ ನಂಗೆ ಸ್ವಿಚ್ ಆಗ್ಬಿಡ್ಬೋದು ಈಸಿಯಾಗಿ. ಸೊ ನಾನು ಯಾವ್ದೇ ಮೂಡಲ್ಲಿ ಇದ್ರು ಕೂಡ ಒಂದು ಇಯರ್ಫೋನ್ ಹಾಕ್ಬಿಟ್ಟು ಒಂದ್ 2 ಸಾಂಗ್. ನಾನು ಆಕ್ಚುಲಿ ಆ ಟ್ರಿಕ್ ನಿಮ್ಮಿಂದಾನೇ ಕಲ್ತಿದ್ದು. ಈವನ್ ನನ್ಗೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಇದ್ರುನು ನನ್ಗೆ ಆ ಟ್ರಿಕ್ ಗೊತ್ತಿರ್ಲಿಲ್ಲ. ಅಂದ್ರೆ ಲೈಕ್ ಸಡನ್ ಆಗಿ ಎಮೋಷನಲ್ ಆಗ್ಬೇಕು ಅಂತ ಅಂದಾಗ ನಾವೇ ಏನೇನೋ ನಡೆದಿರೋ ಜೀವನದಲ್ಲಿ ಕಹಿ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ನನ್ಗೆ ಹಿಂಗೊಂದು ಆಘಾತ ಆಗ್ಬಿಟ್ಟಿತ್ತು ಅಂದ್ಕೊಂಡು ಆಮೇಲೆ ಎಮೋಷನಲ್ ಆಗ್ತೀವಿ. ಬಟ್ ನೀವು ಇಯರ್ಫೋನ್ ಹಾಕೊಂಡು ಒಂಚೂರು ಆಚೆ ಕಡೆ ಹೋಗ್ಬಿಟ್ಟು ಹಿಂಗ್ ಬರ್ತಾ ಇದ್ರಿ, ಅವಾಗ ಕಣ್ಣಲ್ಲೆಲ್ಲ ನೀರೆಲ್ಲ ಬಂದಿರ್ತಾ ಇತ್ತಲ್ಲ. ಏನ್ ಮಾಡ್ತಿದಾರೆ ಇವ್ರು, ಏನ್ ಮಾಡ್ತಿದಾರೆ? ಓ ಈ ತರ ಎಮೋಷನಲ್ಸ್ ಯಾವ್ದಾದ್ರು ನಮ್ ಕನೆಕ್ಟ್ ಆಗೋ ಸಾಂಗ್ಸ್ ನ ಹಿಂಗ್ ಕೇಳ್ಕೊಂಡು ಆಮೇಲೆ ನಾವು ಬರ್ಬೋದಲ್ವಾ ಅಂತ ಅನ್ಬಿಟ್ಟು ಅದೊಂದು ಟ್ರಿಕ್ ಚೆನ್ನಾಗಿತ್ತು. ಅದು ನಂಗೆ ವರ್ಕೌಟ್ ಆಗುತ್ತೆ. 1-2-3 ಸಾಂಗ್ ಇದೆ ತುಂಬಾ ಟ್ರಿಗರ್ ಮಾಡುತ್ತೆ. ಅದ್ರಲ್ಲಿರೋ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ತುಂಬಾ ಟ್ರಿಗರ್ ಮಾಡುತ್ತೆ. ನನ್ನ ತಂದೆ ಬಗ್ಗೆ ಒಂದು ಸಾಂಗ್, ತಾಯಿ ಬಗ್ಗೆ ಒಂದು ಸಾಂಗ್, ಲವರ್ ಬಗ್ಗೆ ಒಂದು ಸಾಂಗ್. ಅಲ್ಲ ಇವಾಗ ನೀವು ಸ್ಮರಣು ನಮ್ ಡೈರೆಕ್ಟರ್ ನೀವುನು ಜಗಳ ಆಡ್ಕೊಂತಿದ್ರಿ, ಮತ್ತೆ ಆ ಬೆಸ್ಟ್ ಫ್ರೆಂಡ್ ಸೇರಿ ಒಂದು ಔಟ್ಪುಟ್ ಕೊಡಕ್ ಹೋದಾಗ ಇದಾಗ್ತಾ ಇರುತ್ತೆ. ಜಗಳ ಆಗೋದು ಮತ್ತೆ ಒಂದಾಗೋದು ಇದೆಲ್ಲ. ಈವನ್ ನೀವು ಶ್ರಾವಣಿ ಅವರು ಕೂಡ ಯು ಪೀಪಲ್ ಆರ್ ಬೆಸ್ಟ್ ಫ್ರೆಂಡ್ಸ್, ತುಂಬಾ ಕ್ಲೋಸ್ ಇರುವಂತ ಒಂದು ಫ್ರೆಂಡ್ಸ್. ನೀವ್ ಜಗಳ ಆಡ್ಕೊಂತ ಇರ್ಲಿಲ್ಲ? ಏನಾದ್ರು ನಿಜವಾಗ್ಲು ಅಂದ್ರೆ ನಾನು ಹೇಳಿ ನಾನು ಗೊತ್ತಿಲ್ಲ, ಏನಾದ್ರು ಸ್ವಲ್ಪ ಎಮೋಷನಲ್ ಸೀನ್ಸ್ ಇಲ್ಲ ಸ್ಯಾಡ್ ಸೀನ್ಸ್ ಇರ್ಬೇಕಾದ್ರೆ ಬೇಕಂತ ಬೈತಿದ್ದೆ ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ. ಸುಮ್ನೆ ಸರ್ಗು ನಮ್ಗೆ ಇದೊಂದ್ ಬೇರೆ. ಆಮೇಲೆ ಇವ್ರಿಬ್ರು ಫ್ರೆಂಡ್ಸ್ ಅಂತೆ ತುಂಬಾ ವರ್ಷದಿಂದ. ಅವ್ರು ಮಾತಾಡ್ಸ್ಬೇಕಾದ್ರೆ ಹುಡುಗಿ ಯಾರು ಗೊತ್ತಿಲ್ಲದೆ ಇರೋರ್ನ ಆ ಹುಡುಗಿಗೆ ಹೇಳ್ರಿ, ಆ ಹುಡುಗಿ ಅದಿನ ಏನ್ ಗೊತ್ತಾ, ಪಾಪ ಸರ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗ್ ಮಾಡಿದ್ಯಮ್ಮ, ನಂಗೆ ವಿಜಯಶಾಂತಿ ತರ ಕಾಣಿಸ್ತಾರೆ. ಆ ಸೀನ ಇದ್ರ ಹಂಗೆ ಕಾಣಿಸ್ತಿತ್ತು. ಅವಾಗ ಸುಮ್ನೆ ಇರ್ಬೇಕು ತಾನೇ ಸರ್, ಸುಮ್ನೆ ಇರಿ ಹಂಗೆಲ್ಲ ಹೇಳ್ಬೇಡಿ, ಮೇಲೆ ಹೋಗ್ಬಿಡ್ತಾರೆ. ನಮ್ ಮೂಡ್ ಇಂಪಾರ್ಟೆಂಟ್, ಮೂಡ್ ಹಾಳಾಗ್ಬಾರ್ದು. ಅದೇ ಮೂಡಲ್ಲಿ ಹೋಗ್ಬಿಟ್ರೆ ರಪ್ಪ ಅಂತ ಬಂದ್ಬಿಡುತ್ತೆ. ಅದು ನಮ್ ಇಂಟೆನ್ಷನ್ ಇತ್ತು ಅಷ್ಟೇ, ಬೇರೆ ಏನಿಲ್ಲ. ಸ್ವೀಟಿ, ನೀವ್ ಯಾವ ಮೂಡಲ್ಲಿ ಇರ್ತಾ ಇದ್ರಿ? ಆ ಲೆವೆಲ್ಗೆ ಹೀರೋ ಕ್ವಾಟ್ಲೆ ಕೊಡ್ತಾ ಇದ್ರಲ್ಲ. ನಾನ್ ನಿಜವಾಗಿ ಹೇಳ್ಬೇಕಾದ್ರೆ ನಾನು ಮನೆಯಲ್ಲಿ ಹೆಂಗಿರ್ತೀನೋ ಅಲ್ಲಿ ಹಂಗೆ ಇದ್ದೆ. ಅಂದ್ರೆ ಈ ಸಿನಿಮಾದಲ್ಲಿ ಸ್ವೀಟಿ ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಅದೇ ನಿಜವಾದ ಕ್ಯಾರೆಕ್ಟರ್. ನೀವ್ ಇರೋದೇ ಹಂಗೆ. ಹೌದು. ಇಲ್ಲ ಅವ್ರ ಯಜಮಾನ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನೀವ್ ಹೇಳಿ ಹೆಂಗ್ ಅನ್ಸ್ತಿತ್ತು? ನನ್ಗೇನಿಲ್ಲ, ಫುಲ್ ಒಂಥರ ಇಟ್ಸ್ ಲೈಕ್ ನಮ್ಗೆ ಹೇಳ್ದಂಗೆ ಲಾಕ್ ಡೌನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಬೇರೆ ನಾವು 10 ದಿನ ಅಂತ ಬಂದವರು ಒಂದು 30 ದಿನ ಒಟ್ಟಿಗೆ ಒಂದು ಜರ್ನಿ ನಡೆದಿದ್ದು ಚೆನ್ನಾಗಿತ್ತು. ಓವರ್ ಆಲ್ ಸಿನಿಮಾದಲ್ಲಿ
ಜಾಯಿಂಟ್ ಫ್ಯಾಮಿಲಿ ಕತೆ ಅಂತ ಬಂದಾಗ ನಮ್ಗಳ ಪಾತ್ರಗಳು ಹೈಲೈಟ್ ಆಗೋದು ಕಡಿಮೆ. ಅಲ್ಲಿ ಏನೊಂದು ಸ್ಪೇಸ್ ಇರಲ್ಲ ಆಕ್ಟಿಂಗ್ ಜಾಸ್ತಿ. ಬಟ್ ಔಟ್ ಆಫ್ ದ ಸಿನಿಮಾ ಹೊರಗಡೆ ಅಂತ ಬಂದಾಗ ಜಾಸ್ತಿ ಸ್ಪೇಸ್ ಇತ್ತು ನಮ್ಗೆ ಮಾತಾಡಕ್ಕಾಗ್ಲಿ. ಮತ್ತೆ ಜಗಳಗಳ ನಾವೂನು ಆಕ್ಚುಲಿ ಚಿಕ್ಕ ಜಗಳಗಳೆಲ್ಲ ನಡೆದಿದೆ. ಮತ್ ಬಂದು ಎಲ್ಲರೂ ಬಂದು ಇವ್ರ ಹತ್ರ ಕಂಪ್ಲೇಂಟ್ ಹೇಳೋದು. ಈ ಒಂದು ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ದೊಡ್ಡವನ್ ಇರ್ತಾನೆ ಆಯ್ತಾ, ಅವನ ಹತ್ರ ಬಂದ್ ಎಲ್ಲಾರು ಬಂದ್ಬಿಟ್ಟು ತಮ್ಮಡು ಹಂಗಲ್ಲ ಹಿಂಗೆ ಅಣ್ಣ, ಹಂಗಲ್ಲ ಹಿಂಗೆ ಅಣ್ಣ, ಹಿಂಗ್ ಆಗ್ತಿದ್ಯಾ ಅಣ್ಣ, ಎಲ್ಲಾ ಬಂದು ನಿಮ್ಗೆ ತಲೆಗೆ ಎಲ್ಲ ಏರ್ದಾಗ ನಿಮ್ಗೆ ನಿಜವಾಗ್ಲೂ ಅಂದ್ರೆ ಗುಡ್ ದಟ್ ಯು ರೈಸ್ ದಿಸ್ ಪಾಯಿಂಟ್. ಒಂದ್ ಕಡೆ ಪ್ರೊಡಕ್ಷನ್ ಯಾವ್ದು ಎಲ್ಲಿ ಹೋಗ್ತಿದ್ಯೋ, ಎಲ್ಲಿಂದ ಬರ್ಬೇಕು ಏನನ್ನ. ಬಟ್ ನನ್ನಿಂದ ಒಂದಷ್ಟು ಜನ ಇದ್ರು, ನಮ್ ಭಾವ ಇದ್ರು ರವಿ ಅವರು. ಸೊ ಮ್ಯಾಕ್ಸಿಮಮ್ ಒಂದಷ್ಟು ಭಾರ ನನ್ ಮೇಲೆ ಬಿಡ್ತಿರ್ಲಿಲ್ಲ, ಅವರೇ ನಿಭಾಯಿಸ್ತಾ ಇದ್ರು. ಮೋಹನ್ ಅಂತ ನನ್ನ ತಮ್ಮ ಇದ್ದ, ವಿಕ್ಕಿ ಅಂತ ಇದ್ದ, ಇವ್ರು ನೋಡ್ಕೊಬಿಡ್ತಿದ್ರು ಹಿಂದೆಗಡೆ ಏನ್ ನಡೀತಿದೆ ಎಲ್ಲ ಅಂತ. ಸ್ಟಿಲ್ ಒಂದಷ್ಟು ನನ್ ಮೇಲೆ ಬಂದ್ ಬೀಳ್ತಾ ಇತ್ತು. ಇದೊಂದು ಪ್ಲಸ್ ಏನಾದ್ರು ಸ್ವಲ್ಪ ಜಗಳಾದಾಗ ಎಲ್ಲ ನಮ್ಮ ಹತ್ರ ಬರ್ತಾ ಇರುತ್ತೆ, ಏನಾದ್ರೂ ಇಟ್ಸ್ ಲೈಕ್ ಯಾಕೆ ಡೈರೆಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ ಅಂದ್ರೆ ಡೈರೆಕ್ಟರ್ ತೆಲುಗು ಅವ್ರಿಗೂ ನಮಗೂ ಕನೆಕ್ಷನ್ಸ್ ಕಡಿಮೆ. ಕನೆಕ್ಷನ್ ಇದ್ದಿದ್ದೆ ಇವ್ರ ಜೊತೆ. ಇನ್ನ ಪ್ರೊಡ್ಯೂಸರ್ ಹತ್ರ ನಾವು ಸಂಬಳಿಸ್ಕೊಳಕ್ ಅಷ್ಟೇ ಹೋಗ್ತಿದ್ವಿ. ಸರ್ವಿಸರ್ ಸಂಬಳ ಕೊಟ್ಟಿಲ್ಲ, ಮದನ್ ಸಂಬಳ ಕೊಟ್ಟಿಲ್ಲ ಅಂತ ಅಷ್ಟೇ ಅವ್ರ ಜೊತೆ ಮಾತುಕತೆ. ಇನ್ನೇನಿದ್ರು ಟೀಮ್ ಅಲ್ಲಿ ಎಲ್ಲ ಒಂದ್ ಕಡೆ ಇವ್ರನ್ನ ಅನ್ಲೈಕ್ ಇವ್ರಿಗೆ ಹೇಳ್ಬೇಕು, ಇನ್ನೊಂದ್ ಕಡೆ ಡೈರೆಕ್ಟರ್ ಜೊತೆ ಏನಾದ್ರು ಮಾತುಕತೆ ನಡಬೇಕು, ಮತ್ತೆ ಲೊಕೇಶನ್ಸ್ ಏನಾದ್ರು ಇದ್ರೆ ಮಾತಾಡ್ಬೇಕು, ಪ್ಲಸ್ ಈ ಒಂದು ಎಲ್ಲರ ಜೊತೆ ಮಾತಾಡೋದು. ಅಂದ್ರೆ ಈ ಒಂದು ನಿಭಾಯಿಸೋದು ಇದೆಯಲ್ಲ, ನಾನು ಆಕ್ಟರ್ ಅಲ್ವಾ, ನಾನು ಏನ್ ಮಾಡ್ತಿದ್ದೀನಿ ಯೋಚನೆ ಮಾಡ್ತಾ ಇದ್ವಿ, ಇದು ಹೀರೋನಾ ಅಥವಾ ಇದು ಎಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಸುಮಾರು ಸರಿ ಅನ್ಸಿದೆ. ಬಟ್ ಏನ್ ಮಾಡಕ್ಕಾಗೋದಿಲ್ಲ, ನಾವು ಒಂದ್ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕು, ಚೆನ್ನಾಗ್ ಬರ್ಬೇಕು, ಒಂದಷ್ಟು ಜನ ಎಲ್ಲ ಒಗ್ಗೂಡ್ಸಿ ಒಂದ್ ಕಡೆ ಕರ್ಸಿ ಒಂದು ಟೆಕ್ನಿಷಿಯನ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಹೇಳ್ಕೊಂಡು ಹೋಗ್ಲೇಬೇಕು. ಹೌದು, ಆಬ್ವಿಯಸ್ಲಿ ಲಿಂಕ್ ಚೈನ್ ತರ. ಸೊ ಈ ಟೀಮ್ ಚಿಕ್ಕದಿದ್ದಾಗ ಅಷ್ಟೊಂದು ಕಾನ್ಫ್ಲಿಕ್ಟ್ಸ್ ಬರಲ್ಲ. ಟೀಮ್ ದೊಡ್ಡದಿದ್ದಾಗ ಎಲ್ಲೋ ಒಬ್ಬೊಬ್ರಿಗೆ ಒಂದೊಂದು ಭಿನ್ನಾಭಿಪ್ರಾಯ ಬರ್ತಾ ಇರುತ್ತೆ, ಅದು ಹೋಗ್ತಾ ಇರುತ್ತೆ. ಬಟ್ ರವಿ ಸರ್ ಯಾವಾಗ್ಲೂ ನಾನು ಅಬ್ಸರ್ವ್ ಮಾಡಿದ್ದೆ, ಒಂದು ಬ್ಯಾಗ್ ಇಟ್ಕೊಂಡ್ ಬರೋರು, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಐಟಿ ಎಂಪ್ಲಾಯಿ ತರ ಒಂದ್ ಬ್ಯಾಗ್ ಇಟ್ಕೊಂಡು, ನಾವು ಬ್ಯಾಗ್ ಇಟ್ಕೊಂಡ್ ಬಂದ್ರು ಅಂದ್ರೆ ಬ್ಯಾಗ್ ಸೈಜೇ ನೋಡೋದು, ಇವತ್ತಾಗುತ್ತಾ ಇಲ್ವಾ ಬ್ಯಾಗ್ ಸೈಜ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ, ಎಲ್ಲರಿಗೂ ಇವತ್ತು ಬೋನಸ್ ಸಿಗ್ಬೋದು. ಸರ್ ನಿಮ್ಗೆ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ಅಂದ್ಬಿಟ್ಟು? ಈ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿರೋದು, ನಿಮಗೆ ಈ ತರದ್ದೆಲ್ಲ ಅನುಭವ ಮುಂಚೆ ಇಲ್ಲ. ಈ ಆರ್ಟಿಸ್ಟ್ ಬಂದು ಪೇಮೆಂಟ್ ಕೇಳೋದಾಗ್ಲಿ, ಕಂಪ್ಲೇಂಟ್ಸ್ ಹೇಳೋದಾಗ್ಲಿ, ಅಥವಾ ನಮ್ ಪೇಮೆಂಟ್ ಕೊಟ್ರೇನೆ ನಾವು ಡಬ್ಬಿಂಗಿಗೆ ಬರ್ತೀವಿ, ಈ ತರದೆಲ್ಲ ನಡೆದಿರುತ್ತೆ. ನಿಮ್ಗೆ ಆ ಎಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವ ತರ ಅನ್ನಿಸ್ತು? ಅಂದರೆ ನನ್ಗೆ ಮೊದಲೇನು ಇದು ಫಸ್ಟ್ ಟೈಮ್ ಅಲ್ಲ, ನಮಗೇನು ಅಷ್ಟು ಐಡಿಯಾ ಇರಲಿಲ್ಲ ಹೆಂಗಿರುತ್ತೆ ಪ್ರೊಸೀಜರ್, ಏನಿರುತ್ತೆ ಆರ್ಟಿಸ್ಟ್ಗಳು ಅವ್ರ ಪೇಮೆಂಟ್ ಹೆಂಗಿರುತ್ತೆ, ಏನೂ ಗೊತ್ತಿರಲಿಲ್ಲ ನಮಗೆ. ಮ್ಯಾನೇಜರ್ ಇರ್ತೀರಲ್ಲ ಸರ್, ನೀವೇನು ತಲೆ ಕೆಡ್ಸ್ಕೊಬೇಡಿ ಸರ್, ನಾನು ಇರ್ತೀನಿ, ಅವ್ರು ಏನೇನು ಇರುತ್ತೆ ಎಲ್ಲ ನಾನು ನೋಡ್ಕೊತೀನಿ, ನೀವು ಜಸ್ಟ್ ನೀವು ದುಡ್ಡು ಕೊಡ್ತಾ ಇರಿ ಬಂದಾಗ. ಸೊ ಒಂದೆರಡು ದಿನ ನೋಡಿದ್ವಿ ಏನೇನಿರುತ್ತೆ ಪ್ರೊಸೀಜರ್ ಹೆಂಗೆ ಅಂತ. ಸೊ ಅದಾದಮೇಲೆ ಇಷ್ಟೇ ಅಲ್ಲ, ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ನಾವು ಮತ್ತೆ ಇದು ಅಭ್ಯಾಸ ಆಗೋಯ್ತು ಬರ್ತಾ ಬರ್ತಾ. ಇವಾಗ ನೆಕ್ಸ್ಟ್ ಏನಾದ್ರು ಮೂವಿ ತೆಗಿಬೇಕಂದ್ರೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ನಿಮಗೆ A to Z ಎಲ್ಲ ಹ್ಯಾಂಡಲ್ ಮಾಡೋದು. ಅಂದ್ರೆ ಅವಕಾಶ ಇರಲಿಲ್ಲ ಬೇರೆ. ಸೊ ಹಾಗಾಗಿ ನೆಸೆಸಿಟಿ ಇಸ್ ಏನೋ ಮದರ್ ಆಫ್ ಕ್ರಿಯೇಟಿವಿಟಿ ಅಂತಾರಲ್ಲ, ಸೊ ನೆಸೆಸಿಟಿ ಇತ್ತು, ಹಾಗೆ ಅದನ್ನ. ಬಟ್ ಎಷ್ಟೊಂದ್ ಜನ ಎಲ್ಲೋ ಒಂದ್ ಕಡೆ ನಿಂತೋಗ್ಬಿಡುತ್ತೇನೋ ಸಿನಿಮಾ ಅದಕ್ಕೆ ಅಂತ ಅನ್ಕೊಳ್ಳೋ ಅಂತ ಮೂಮೆಂಟ್ ಅಲ್ಲೂ ಕೂಡ ಇಷ್ಟು ಜನ ಕೈ ಜೋಡಿಸಿ ಈ ಸಿನಿಮಾನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀರಾ. ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಲೈಕ್ ಈ ಸಿನಿಮಾ ಬಂಡವಾಳ ಇಲ್ಲೇ 4 ಜನ ಕಾಣಿಸ್ತಿದ್ದಾರೆ, ಇವರಿಂದ ಇನ್ನೊಂದಷ್ಟು ಜನ ಇದ್ದಾರೆ. ಹೌದು, ಅವ್ರು ಅಂದ್ರೆ ಒಂದೊಂದು ಹಂತದಲ್ಲಿ ಒಬ್ಬೊಬ್ರು ಏನಾದ್ರು ಸ್ವಲ್ಪ ತೊಂದರೆ ಆದಾಗ ಆಡ್ ಆಗಿ ಬಾಬಣ್ಣ ಅಂತ ಇದ್ದಾರೆ, ಬಾಬಣ್ಣ ಆಗ್ಬೋದು, ರವಿ ಅಂತ ನನ್ನ ಫ್ರೆಂಡ್ ಅವನು ದುಬೈ ಇರ್ತಾನೆ ಅವನಾಗ್ಬೋದು, ನಮ್ಮ ಅತ್ತೆ ಇದ್ದಾರೆ ಸುನಂದ ಅಂತ ಅವ್ರಾಗ್ಬೋದು, ನಮ್ಮ ಅಣ್ಣ ಇನ್ನೊಬ್ರು ಇದ್ದಾರೆ ರವೀಂದ್ರ ಅಂತ ಅವ್ರಾಗ್ಬೋದು, ಜಕ್ಯಾರ್ ಅಂತ ನಮ್ಮ ಫ್ರೆಂಡ್ ಇದ್ದಾನೆ ಅವನಾಗ್ಬೋದು. ಒಂದಷ್ಟು ಜನ ಎಲ್ಲ ಒಂದು ಸಿಚುವೇಶನ್ ಅಲ್ಲಿ ಏನೋ ಒಂದು ನಮ್ಗೆ ಒಂದು ಈ ತರ ಇಂಟರಪ್ಷನ್ ಬಂದಾಗ, ಏನೋ ಒಂದು ಅಡಚಣೆ ಆದಾಗ ಬಂದೇ ಮಾಡಿ ನೀವು ನಾವ್ ಇದೀವಿ ಅಂತ ಬರ್ತಿದ್ರು. ಸೊ ಅವ್ರೆಲ್ರಿಗೂ ಈ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ಥ್ಯಾಂಕ್ ಯು. ಆಕ್ಚುಲಿ ನಾವು ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲೋ ನಾವು ಎಷ್ಟೊಂದ್ಸರಿ ನಮಗೂ ಅನ್ಸೋದ್ ಸಹಜ, ಯಾಕೆ ಅಂದ್ರೆ ಇಷ್ಟು ಸಿನಿಮಾ ಜರ್ನಿಯಲ್ಲಿ ನಮ್ ಸರಿಗೆ ಗೊತ್ತಿರುತ್ತೆ ಎಷ್ಟೋ ಸಿನಿಮಾಗಳು ರಿಲೀಸೇ ಆಗಿಲ್ಲ ಸರ್. ನೀವು ಆಕ್ಟ್ ಮಾಡಿರ್ತೀವಿ, ನಾವು ಖಂಡಿತ. ಸುಮ್ನೆ ಹೋಗ್ತೀವಿ, ಆಕ್ಟ್ ಮಾಡ್ತೀವಿ, ಬರ್ತೀವಿ, ಅದ್ರ ಕತೆ ಕೂಡ ಗೊತ್ತಿರಲ್ಲ ಏನಾಗಿರುತ್ತೋ, ಬಿಡುಪ್ಪ. ಅಲ್ಲ, ಈ ಸಿನಿಮಾದು ನನಗೆ ಆ ಫೀಲಿಂಗ್ ಬಂದ್ಬಿಟ್ಟಿತ್ತು. ಬಂದಿತ್ತು. ಏನಂದ್ರೆ ಸುಮಾರು ದಿನ ಫೋನೇ ಬರಲಿಲ್ಲ. ಹೌದು. ಆಮೇಲೆ ಸಾಮಾನ್ಯವಾಗಿ ನಾನು ಯಾವುದೇ ಕೆಲಸ ಮಾಡಿ ಬರಲಿ ಡೈರಿಲಿ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ್ಮೇಲೆ ಸುಮಾರು ದಿವಸ ಆದ್ಮೇಲೆ ಚೆಕ್ ಮಾಡ್ತೀನಿ ಯಾವುದೇ ಸಿನಿಮಾ ಮುಗ್ದಿದ್ರೆ ಹಿಂಗೆ ಟಿಕ್ ಹಾಕೊಳ್ಳೋದು, ಇಲ್ಲದೆ ಇದ್ರೆ ಇನ್ನು ಎಷ್ಟು ಕಂಪ್ಲೀಟ್ ಅಂತ ಬರ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ. ಇದು ಎಲ್ಲ ಚೆನ್ನಾಗಿದೆ, ಇವ್ರು ಏನಪ್ಪ ಮರ್ತಿರ್ಬಿಟ್ರ ಅಥವಾ ಮೋಸ್ಟ್ಲಿ ಎಲ್ಲ ಕೈ ಬಿಟ್ಬಿಟ್ರ, ಆ ಮಟ್ಟಕ್ಕೂ ನಂಗೆ ನಿಜವಾಗ್ಲೂ ಯೋಚನೆ ಬಂದಿತ್ತು. ಸಹಜ ಸರ್, ನಮ್ಗೂ ಕೂಡ ಥಾಟ್ ಬಂದಿತ್ತು. ಅಂದ್ರೆ ಮಧ್ಯದಲ್ಲಿ ಒಂದು 9 ತಿಂಗಳು ಚೀಫ್ ಟೆಕ್ನಿಷಿಯನ್ ಅವೈಲೇಬಲ್ ಇರಲಿಲ್ಲ, ಡೈರೆಕ್ಟರ್ ಅವೈಲೇಬಲ್ ಇರಲಿಲ್ಲ, ಸಮ್ ಪರ್ಸನಲ್ ರೀಸನ್. ಅಂದ್ರೆ ನಿಜವಾಗ್ಲೂ ಅವ್ನು ಇರ್ಲೇಬೇಕಾದಂತ ಪರಿಸ್ಥಿತಿ ಮನೇಲಿ. ಸೊ ಹಾಗಾಗಿ ನಾವು ಎಲ್ಲರೂ ಪ್ರೊಡ್ಯೂಸರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅವನು ಒಂದ್ ಟೈಮಲ್ಲಿ ಏನಂತ ಹೇಳಿದ್ರೆ, ಡಾರ್ಲಿಂಗ್ ಲೇಟ್ ಆಗೋಗ್ಬಿಡಿದೆ, ಎಲ್ರೂ ಇನ್ವಾಲ್ವ್ ಆಗಿರೋದಲ್ಲ ಇದು, ಸೊ ನನ್ನಿಂದ ತೊಂದರೆ ಆಗೋದು ಬೇಡ, ಯಾರಾದ್ರೂ ಇನ್ನೊಬ್ಬ ಡೈರೆಕ್ಟರ್ ಮಾಡ್ಕೊಂಡು ನೀವು ಮುಗಿಸ್ಬಿಡಿ ಅಂತ ಕೂಡ ಹೇಳ್ಬಿಡ್ತಾರೆ ಪಾಪ. ಬಟ್ ಬೇಡ ಇವರೆಲ್ಲ ಹೇಳಿದಾಗ, ಈಗ ನಾನು ಎಂತ ಹೇಳಿದ್ರೆ, ನಾನು ಲೈಕ್ ಮೋರ್ ದನ್ ಡೈರೆಕ್ಟರ್ ಈಸ್ ಮೈ ಫ್ರೆಂಡ್. ಸೊ ದಿಸ್ ಈಸ್ ಲೈಫ್ ಫಾರ್ ಹಿಮ್ ಆಲ್ಸೋ. ಒಟ್ಟಿಗೆ ಮಾಡಿದ್ರು, ಲೈಕ್ ನಾವು ಇಬ್ಬರಿಗೂ ಅಂತಾನೆ ಸ್ಟಾರ್ಟ್ ಮಾಡಿದ್ರಲ್ವಾ, ಬೇಡ ವೆಯ್ಟ್ ಮಾಡೋಣ, ಟೈಮ್ ಕೊಡೋಣ ಅಂತ ವೆಯ್ಟ್ ಮಾಡಿ ಒಂದಷ್ಟು ದಿವಸ. ಅದಾದ್ಮೇಲೆ ಮತ್ತೆ ನಿಮ್ಗೆಲ್ರಿಗೂ ಕಾಲ್ ಮಾಡಿ, ಈ ತರ ಡಬ್ಬಿಂಗ್ ಇದೆ, ಕರೆಕ್ಷನ್ಸ್ ಇದೆ, ಸೊ ಮತ್ತೆ ರೀಶೂಟ್ ಇದೆ, ಒಂದಷ್ಟು ಮುಗಿಸ್ಕೊಂಡು ಎಡಿಟ್ ಲಾಕ್ ಆಯ್ತು. ಎಡಿಟ್ ಲಾಕ್ ಆದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಏನೋ ಮತ್ತೊಂದು ಅಡಚಣೆ ಅವ್ರ ಫ್ಯಾಮಿಲಿ. ಮತ್ತೆ ಅವ್ನು ಹೋದ ಒಂದು 1.5 months ಏನೋ, ಮತ್ತೆ ಅವನು ಅವೈಲಬಿಲಿಟಿ ಇರ್ಲಿಲ್ಲ, ಬಂದ ಮುಗಿಸ್ಕೊಬಿಟ್ವಿ. ಸೊ ಅದಕ್ಕೆ ಮಧ್ಯದಲ್ಲಿ ನಂಗೆ ಅನ್ಸುತ್ತೆ ಎಲ್ರಿಗೂ ಅಷ್ಟೆಲ್ಲ ಎಡರು ತೊಡರುಗಳಿದ್ರು ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅಂದ್ರೆ ಕೆಲವು ಪೋರ್ಷನ್ಸ್ ಇವ್ರು ಶೂಟ್ ಮಾಡಿದ್ದು ನಾನೇನು ನೋಡಿರ್ಲಿಲ್ಲ, ಹಾಗಾಗಿ ನನಗೂ ಗೊತ್ತಿರ್ಲಿಲ್ಲ. ಕೆಲವು ಕಾಮಿಡಿ ಸೀಕ್ವೆನ್ಸ್ಗಳಾಗ್ಬೋದು, ಆ ಬಸ್ಸಲ್ಲಿ ನಡೆಯೋ ಇನ್ಸಿಡೆಂಟ್ಸ್ ಎಷ್ಟು ಮಜಾ, ಎಷ್ಟು ಲೈವ್ಲಿ ಆಗಿದೆ ಅಂದ್ರೆ, ನಮ್ಮ ದುನಿಯಾ ವಿಜಯ್ ಸರ್ ಅದು ಯಾವ ರೀತಿ ಅನಲೈಸ್ ಮಾಡಿದ್ರೋ ಗೊತ್ತಿಲ್ಲ. ಆ ಮನುಷ್ಯ ಕ್ಯಾರೆಕ್ಟರ್ ವೈಸು, ನೇಮ್ ವೈಸು ಕಾಮೆಂಟ್ ಮಾಡ್ತಾರೆ, ಆಮೇಲೆ ಸ್ಪೆಸಿಫಿಕಲಿ ಹೇಳ್ತಾರೆ ಇಂಥ ಕ್ಯಾರೆಕ್ಟರ್ ಈಗ ಬಂದಿದ್ರೆ. ಅವರು ದುನಿಯಾ ವಿಜಯ್ ಅವರು ಅದೆಷ್ಟು ಇಷ್ಟಪಟ್ಟಿದ್ದಾರೆ ಲವ್ ರೆಡ್ಡಿನ ಅಂದ್ರೆ, ಅದು ನಿಜವಾಗ್ಲೂ ಒಬ್ಬ ಆ ನಟರಿಗೆ ಬೇರೆಯವ್ರ ಸಿನಿಮಾ ನೋಡಿ ಅಷ್ಟೆಲ್ಲ ಅನಲೈಸ್ ಮಾಡೋ ಅವಕಾಶ ಮತ್ತೆ ಸಮಯ ಅವರಲ್ಲಿ ಇದೆಯಾ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್. ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಲವ್ ರೆಡ್ಡಿ ಒಂದೊಂದು ಪಾಯಿಂಟ್ ವಿಶ್ಲೇಷಿಸಿ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್. ನಿಜವಾಗ್ಲು ನಾನು ಕೂಡ ಈ ಹಿಂದೆ ಕೂಡ ಅದನ್ನೇ ಹೇಳ್ತಿದ್ದೆ. ನಾವೆಲ್ಲ ಅದೇ ಚಿತ್ರದಲ್ಲಿ ಆಕ್ಟ್ ಮಾಡಿರೋರೇ ಆದ್ರು, ಅದೇ ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡಿರೋರೇ ಆದ್ರೂ ನಮ್ಗೆ ಎಷ್ಟೊಂದು ವಾವ್ ಅಂತ ಅನ್ಸಿಲ್ಲ, ಅಥವಾ ನಮ್ಗೆ ಎಷ್ಟೊಂದು ಲೂಪ್ ಪಾಯಿಂಟ್ಸ್ಗಳು ಗೊತ್ತಾಗಿಲ್ಲ. ಬಟ್ ಒನ್ ಟೈಮ್ ಅವ್ರು ಬಂದು ಸಿನಿಮಾನ ಕೂತು ಅದೆಷ್ಟು ತೀಕ್ಷ್ಣವಾಗಿ ಅವರು ವೀಕ್ಷಿಸಿದ್ರೆ ಅವ್ರಿಗೆ ಕೆಲವೊಂದು ಫ್ಯಾಕ್ಟರ್ಸ್ ನೀಟಾಗಿ ಕನ್ವೆ ಆಗಿದೆ, ನೀಟಾಗಿ ಅರ್ಥ ಆಗಿದೆ. ಬಟ್ ನಮ್ ಎಲ್ಲಾ ವೀಕ್ಷಕರು ಅಷ್ಟು ಬೇಡ, ಅದ್ರಲ್ಲಿ ಒಂದು 1% ತೀಕ್ಷ್ಣವಾಗಿ ನಮ್ ಸಿನಿಮಾಗಳನ್ನ ನೋಡಿದ್ರೆ, ನಮ್ದು ಅಂತ ಅಲ್ಲ, ನಮ್ಮ ಕನ್ನಡ ಸಿನಿಮಾಗಳನ್ನ ಅಷ್ಟು ತೀಕ್ಷ್ಣವಾಗಿ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಪ್ರೊಡ್ಯೂಸರ್ಸ್ ಗಳು ಕೈ ಹಾಕಿರೋರು ಇವತ್ತು ಬದುಕೊಂತಾರೆ. ನಿಜ ಅಂದ್ರೆ ಸಿನಿಮಾದವ್ರಿಗೆ ಏನಂತ ಹೇಳಿದ್ರೆ, ನಾನು 1000 ಸಲ ನೋಡ್ಬಿಟ್ಟಿರ್ತೀನಿ ಸಿನಿಮಾ, ನಂಗೆ ಇದು ಕರೆಕ್ಟಾ ತಪ್ಪ ಅನ್ನೋ ಒಂದು ಜಡ್ಜ್ಮೆಂಟ್ ಗೊತ್ತಾಗ್ತಿರಲ್ಲ. ನಾವು ನಿಜವಾಗ್ಲೂ ಸರ್ ಅಂದ್ರೆ ಗೊತ್ತಾಗಲ್ಲ. ಎಡಿಟಿಂಗ್ ಅಲ್ಲಿ ಆಗ್ಬೋದು, ಅದಕ್ಕಿಂತ ಮುಂಚೆ ಆಗ್ಬೋದು, ಎಡಿಟಿಂಗ್ ಆದ್ಮೇಲೆ ಆಗ್ಬೋದು, ಮ್ಯೂಸಿಕ್ ಮಾಡಿರ್ಬೇಕಾಗ್ಬೋದು, ಮಿಕ್ಸಿಂಗ್ ಟೈಮ್ ಅಲ್ಲಿ ಆಗ್ಬೋದು, ಗ್ರೇಡಿಂಗ್ ಟೈಮ್ ಅಲ್ಲಿ ಆಗ್ಬೋದು, ಸುಮಾರು ಸರಿ ನೋಡ್ಬಿಟ್ಟಿರ್ತೀವಿ ಸಿನಿಮಾ. ಸೊ ಹಾಗಾಗಿ ಗೊತ್ತಿಲ್ಲ. ನಾನು ವಿಜಯ್ ಸರ್ ಅವತ್ತು ನನ್ ಅಲ್ಲಿ ತೆಲುಗಲ್ಲಿ ಬಂದಿತ್ತಲ್ವ ರೆಸ್ಪಾನ್ಸು, ಸೊ ಅಲ್ಲಿ ಬಂದಾಗ ಒಂದಷ್ಟು ಖುಷಿ ಇತ್ತು, ಸೂಪರ್ ಆಗಿದೆ ಅಂತ. ಇಲ್ಲಿ ಹೆಂಗ್ ರಿಸೀವ್ ಮಾಡ್ಕೋತಾರೆ ಏನ್ ಗೊತ್ತಿಲ್ಲ ಅಂತ. ವಿಜಯ್ ಸರ್ ನೋಡಿದಾಗ ಒಂದು ನಿಮ್ ಸೀನ್ ನಡೀತಿರ್ಬೇಕಾದ್ರೆ ಹಿಂಗಂದ್ರೆ ಹಿಂಗೆ ಅದಾದ್ಮೇಲೆ ಬಂದು ಫಸ್ಟ್ ಏನೋ ಟ್ರೈಲರ್ ಲಾಂಚ್ ಬಂದಾಗ ಎಲ್ಲ ಬಾ ನಿಮ್ ಮಾವ ಬಂದಿಲ್ವಾ, ನಿಮ್ ಅಕ್ಕ ಇಲ್ಲಪ್ಪ. ನಿಜವಾಗ್ಲೂ ಅದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅದು. ಇವತ್ ಆಕ್ಚುಲಿ ಅಷ್ಟು ರಿಸ್ಕ್ ತಗೊಂಡ್ ನಾನು ವಿಜಯ್ ಸರ್ ಬರ್ತಾರೆ ಅನ್ನೋ ಕಾರಣಕ್ಕೇನೆ ಇವತ್ತು ಇಲ್ಲಿಗೆ ಬಂದಿದ್ದು. ಯಾಕೆ ಅಂತಂದ್ರೆ ಇಟ್ಸ್ ಲೈಕ್ ನಾವೆಲ್ಲ ಈಗ ತಾನೇ ಬೆಳೀತಾ ಇರೋವಂಥವ್ರು, ಈಗ ತಾನೇ ರೆಕಗ್ನೈಸ್ ಆಗ್ತಿರೋವಂಥವ್ರು. ದೇ ಆರ್ ಆಲ್ರೆಡಿ ಲೆಜೆಂಡ್ ಆಕ್ಟರ್ಸ್. ಅವರೆಲ್ಲ ಅಷ್ಟು ಬೆಳೆದಿದ್ದಾರೆ, ಅಷ್ಟೊಂದು ಎತ್ತರ ಸ್ಥಾನದಲ್ಲಿದ್ದಾರೆ. ಬಟ್ ಒಂದೊಂದು ಕ್ಯಾರೆಕ್ಟರ್ನು ರೆಕಗ್ನೈಸ್ ಮಾಡಿ, ನಾನು ನಿಮಗೆ ಫ್ಯಾನ್ ಆಗೋದೆ, ನೀವು ಸೂಪರಾಗಿ ಮಾಡಿದ್ದೀರಾ ಅಂತ ರೆಕಗ್ನೈಸ್ ಮಾಡಿ ಹೇಳೋದಿದೆಯಲ್ಲ, ಇಟ್ಸ್ ಅ ಬ್ಲೆಸ್ಸಿಂಗ್ ನಮಗೆ ಅದು ಆ್ಯಕ್ಚುಲಿ. ನಾನು ಆಮೇಲೆ ನಮ್ಮ ಸಿನಿಮಾದು ಓವರ್ ಆಲ್ ನೋಡಿದಾದ್ಮೇಲೆ ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ. ಈ ಸಾಂಗ್ಸ್ ಎಲ್ಲ
ನಿಮ್ಗೆ ಹೇಗ್ ಅನ್ನಿಸ್ತು ಸಾಂಗ್ಸ್ ಪರ್ಸನಲ್ ಆಗಿ ಹೆಂಗ್ ತಗೊಂಡ್ರಿ? ನಂಗೆ ಅಂದ್ರೆ ಜರ್ನಿ ಲೈಕ್ ಡೇ ಒನ್ನೇ ನಮ್ಗೆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಏನ್ ಅನ್ಕೊಂಡೆ ಅಂತ ಹೇಳಿದ್ರೆ ನಾವೆಲ್ಲ ಹೊಸಬರಾಗಿರೋದ್ರಿಂದ ಮ್ಯೂಸಿಕ್ ಅನ್ನೋದು ತುಂಬಾ ತುಂಬಾ ಕೀ ಫ್ಯಾಕ್ಟರ್. ಸಾಂಗ್ಸ್ ಮ್ಯೂಸಿಕ್ ಎಷ್ಟೋ ಸಿನಿಮಾಗಳನ್ನ ಇವತ್ತು ಎತ್ಕೊಂಡು ಹೋಗಿರೋದು. ಒಂದ್ ಸಾಂಗ್ ಹಿಟ್ ಆದ್ರೆ ಸಾಕು ನಮ್ಗೆ ಸಿನಿಮಾ ಮೈಲೇಜ್ ಬರುತ್ತೆ. 4 ಸಾಂಗ್ ಇದೆ, 4 ಸಾಂಗು ನಮ್ ಸಿನಿಮಾದಲ್ಲಿ ಒಂದೇ ಸಾಂಗ್ ಇರೋದು, ಆ ಒಂದ್ ಸಾಂಗ್ ಹಿಟ್ ಆಗ್ಬೇಕು ಅನ್ನೋ ಒಂದು ಅಷ್ಟೊಂದು ಕಾಳಜಿ ತಗೊಂಡ್ ಮಾಡಿರೋ 4 ಸಾಂಗ್. ಈಗ ನೋಡಿದ್ರೆ 4 ಡಿಫ್ರೆಂಟ್ ಸಾಂಗ್, 4 ಚೆನ್ನಾಗಿರುತ್ತೆ. ಅದರಲ್ಲಿ ಅದ್ಭುತವಾಗಿ ಡಾನ್ಸ್ ಮಾಡಿದಾರೆ ನಮ್ಮ ಹೀರೋ. ಚೆನ್ನಾಗಿ ಮಾಡ್ಯಾರ, ಆಕ್ಚುಲಿ ಮಾಡಿದಾರೆ. ಹೌದು, ಆ ಕೆಲವು ಜಂಪ್ಸ್ ಎಲ್ಲ ಎಲ್ಲಿ ಡಾನ್ಸ್ ಎಲ್ಲ ಹೆಂಗೆ ಅಂದ್ರೆ ಲೈಕ್ ನೀವು ಮುಂಚೆಯಿಂದನೂ ಟ್ರೈನ್ ಅಪ್ ಅಂತೂ ಆಗಿರ್ಲಿಲ್ಲ. ಗೊತ್ತು, ನಿಜ ಅಲ್ವಾ? ಡಾನ್ಸ್ ಮಾಡಿದಾರೆ ನಿಮ್ ಹೀರೋ. ಹೆಂಗ್ ಮಾಡಿದಾರೆ? ಚೆನ್ನಾಗಿ ಮಾಡಿದ್ದಾರೆ. ನೀವ್ ಹೆಂಗ್ ಕಲ್ತ್ಕೊಂಡ್ರಿ? ಹೆಂಗ್ ಮಾಡಿದ್ರಿ? ಡ್ಯಾನ್ಸರ್ ಅಂತ ಹಂಗೇನಿಲ್ಲ, ಏನೋ ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿ ಕಲ್ತ್ಕೊಂಡು ಮಾಡೋದು ಅಷ್ಟೇ. ಬಟ್ ನಮ್ ಡಾನ್ಸ್ ಮಾಸ್ಟರ್ಗೂ ಒಂದು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಅಂದ್ರೆ ಲೈಕ್ ಅವರು ತೆಗಿಯೋ ಮಾಂಟೇಜಸ್ ಆಗ್ಬೋದು, ಲೈಕ್ ಈಸ್ ವೆರಿ ಸೀರಿಯಸ್. ನಮ್ದು ಒಂದು ಫ್ಯಾಮಿಲಿ ಫುಲ್ ಸಾಂಗ್ ಇತ್ತು, ಅದ್ರದ್ದು ಮಾಂಟೇಜಸ್ ಎಲ್ಲ ತಗೊಳ್ಳೋವಾಗ್ಲೂ ಕೂಡ ಚಿಕ್ಕ 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 ಎಲಿಮೆಂಟ್ಸ್, ಅದೇನು ಅಷ್ಟೊಂದು ಫೋಕಸ್ಡ್ ಆಗಿ ಮಾಡೋ ಅಂತ ಎಲಿಮೆಂಟ್ಸ್ ಅಲ್ಲ. ಬಟ್ ಸ್ಟಿಲ್ ಅವರು ಅದನ್ನ ಕುತ್ಕೊಂಡು ಡಿಸೈನ್ ಮಾಡಿ ನಮ್ಮೆಲ್ಲಾರ್ನು ನಿಲ್ಸಿ ಆಕ್ಟ್ ಮಾಡಿಸ್ತಾ ಇದ್ದೀವಿ. ನಿಮ್ಗೆ ಹೆಂಗ ಅನ್ಸ್ತು ಸಾಂಗ್ ನೋಡಿದಾಗ? ಅಂದ್ರೆ ನಾವು ಮಾಡಿದಾಗ ನಿಜವಾಗ್ಲೂ ನಮ್ಗೆ ಈ ತರ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿ. ಸರ್, ಈ ಸಿನಿಮಾ ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ? ಖಂಡಿತ ಇಲ್ಲ. ನಾನು ಅದನ್ನೇ ಇವಾಗ ಹೇಳ್ತಾ ಇರೋದು. ಈ ಅಲ್ಲಿ ಇವ್ರು ಒದ್ದಾಡ್ತಿದ್ದು, ಇವ್ರು ಮಾಡ್ತಾ ಇದ್ದಿದ್ದೆಲ್ಲ ನೋಡ್ಬಿಟ್ಟು ಟ್ರಯಲ್ ಅಂಡ್ ಎರರ್ ಇದೇ ನೋಡ್ತಾ ಇದ್ನಲ್ಲ, ಈ ಸಿನಿಮಾ ಬಂದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರೆ ಇವ್ರ ಸಿನಿಮಾ. ಆಮೇಲೆ ಇಷ್ಟು ಚೆನ್ನಾಗಿ ನಮ್ ಕೈಲೂ ಮಾಡಿಸಿದಾರ ಅನ್ನಿಸ್ತು ನಮ್ಗೆ. ಆಮೇಲೆ ಒಂದೇ ಒಂದು ದುಃಖದ ವಿಷಯ ಏನಂದ್ರೆ, ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅಂದ್ರೆ ಇವ್ರ ತಾಯಿ ಇಡೀ ಸಿನಿಮಾದಲ್ಲಿ ಇಷ್ಟೇ. ನಿಮ್ಮ ಅಮ್ಮಂಗೆ ಯಾಕೆ ಮಾತಾಡಕ್ ಬಿಟ್ಟು ನಿಮ್ಮ ಅಪ್ಪರೇ ಎಲ್ಲ ಮಾತಾಡ್ಬಿಟ್ರು. ಅವ್ರ ಅಪ್ಪ ಹಂಗಿದ್ರೆ ಯಾರು ಮಾತಾಡ್ತಾರೆ? ಅವಳು ಏನ್ ಸಾರ್ ಬಂದೆ ಹೋದೆ ಬಂದೆ, ಒಂದ್ ಡೈಲಾಗ್ ಇಲ್ಲ ನನಗೆ. ಆಕ್ಚುಲಿ ತುಂಬಾ ಜನ ನನ್ನೂ ಕೇಳಿದ್ರು ಪರ್ಸನಲಿ. ನಾನು ಹೆಂಡತಿನೇ ಕೇಳ್ಬಿಟ್ಲು, ಏನ್ರಿ ನಿಮ್ ಹೆಂಡತಿ ಮಾತೇ ಆಡಲ್ಲ. ಓ ಸರಿ ಬಿಡಿ, ನೀವೆಲ್ಲಿ ಮಾತಾಡಕ್ ಬಿಡ್ತೀರಿ ಅಂತಲ್ಲ. ಡೈರೆಕ್ಟರ್ ಯಾವ ಲೆವೆಲ್ ಯೋಚನೆ ಮಾಡಿದ ಅಂತ ಹೇಳಿದ್ರೆ, ಇಂತ ಒಂದು ಕ್ಯಾರೆಕ್ಟರ್ ಒಂದು ಮನೆಯಲ್ಲಿ ಇರುತ್ತೆ, ಅಲ್ಲಿ ಜನ ಹೇಗಿರ್ತಾರೆ, ಅವರೊಂದು ರಿಯಾಕ್ಷನ್ಸ್ ಹೇಗಿರುತ್ತೆ. ನೀವು ಲಾಸ್ಟ್ ಅಲ್ಲಿ ಒಂದು ಕರೀತೀರ, ಲಕ್ಷ್ಮಿ ಬಾಯ್ಲಿ ಅಂತ ಕರೀತೀರ, ಅವ್ರು ಬಂದು ಏನಂದ್ರೆ ಕರಿಯಾಗಿ ಬಂದಿದೆ. ಅದೇನಂದ್ರೆ ಸಿನಿಮಾ ನೋಡೇ ಅವರು ಎಂಜಾಯ್ ಮಾಡ್ಬೇಕು. 2-3 ಸೀನ್ಗಳು ಆತರ ಬಂದಿದೆ. ನಮ್ಮಮ್ಮ ಲಕ್ಷ್ಮಿ ಮಾಡಿದ್ರೆ ನಂಗೆ ಡೈಲಾಗ್ ಇರೋ ಅದು ಅಮ್ಮ ಕ್ಯಾರೆಕ್ಟರ್ ಮಾತ್ರನೇ ಅಲ್ಲ, ನನ್ನಿಂದ ಹಿಡ್ದು ನಮ್ಮ ಕಿರಣ್ ಇಂದ ಹಿಡ್ದು ಇನ್ನೊಂದಷ್ಟು ಜನ, ಎಷ್ಟೊಂದ್ ಜನ ನಮ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು ಎಷ್ಟೊಂದ್ ಜನ ಆಕ್ಟರ್ಸ್ಗಳು ನನ್ನ ಹೆಂಗ್ ರೇಟ್ಸೋರು ಅಂದ್ರೆ, ರೇ ಸಮರ, ರೇ ಅರುಣ, ಅಕ್ಕ ಬಂದ್ರು ಸುಮ್ನೆ ಇವಾಗ ರೇ ಸಮರ ಅಂತಾರೆ. ಅದನ್ನೇ ನೋಡಿ ಒಂದೇ ರೇ ಸಮರ ಅನ್ನೋದನ್ನ ಆಂಗಲಲ್ಲಿ ಹೇಳ್ತಾರೆ ನೋಡಿ. ಇವಾಗ ಅದ್ರಲ್ಲಿ 1000 ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ನೋಡು ಅಂತ ಕಾಲಿ ಇಳಿಯೋದು. ಅವಳು ಎಲ್ಲಾ ಕಡೆ ಬಾಯ್ ಬಡ್ಕಿಂತ ಫೇಮಸ್, ಇಲ್ಲಿ ಬಾಯ್ ಬಡ್ಕೊಳಕ್ಕೆ ಬಿಟ್ಟಿಲ್ಲ. ಡಿಫರೆಂಟ್ ಆಗಿ ಕಾಣಿಸ್ತಾರೆ. ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಈ ತರ ಒಂದು ಫ್ಯಾಮಿಲಿ ಏನೋ ಚಿತ್ರ ಮಾಡ್ಬೇಕಾದ್ರೆ. ಅದು ಹೈಲೈಟ್ ಎಲ್ರು ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ಎಲ್ರಿಗೂ ಒಂದು ಪ್ರಾಮಿನೆನ್ಸ್ ಇದೆ, ಒಂದು ಪ್ರಾಮುಖ್ಯತೆ ಇದೆ ಸಿನಿಮಾದಲ್ಲಿ. ಎಲ್ರು ಏನೋ ಇರ್ಬೇಕು ಅಂದ್ರೆ ಇಲ್ಲ, ಯಾರು ಸುಮ್ನೆ ಯಾರು ಇಲ್ಲ. ಇವನ್ ನಮ್ಮ ಏನೋ ಕಸಿನ್ಸ್ ಇರ್ತಾರಲ್ವಾ, ನಮ್ಮ ಕಿರಣ್ ಆಗಿರ್ಬೋದು, ಮಂಜು ಆಗಿರ್ಬೋದು, ನಮ್ಮ ಸುಮಾ ಆಗಿರ್ಬೋದು, ಸ್ಮಿತಾ ಆಗಿರ್ಬೋದು, ಅವ್ರಿಗೂ ಒಂದಷ್ಟು ಡೈಲಾಗ್ಸ್ ಇದೆ, ಅವ್ರಿಗೂ ಒಂದಷ್ಟು ಪ್ರಾಮುಖ್ಯತೆ ಇದೆ. ಒಂದು ಒಳ್ಳೆ ಸಿಚುವೇಶನ್ ಬಂದು 4 ಡೈಲಾಗ್ ಹೊಡೆದ್ರು ಕೂಡ ತುಂಬಾ ಏನೋ ಕೀಲಕವಾದಂತ ಡೈಲಾಗ್ಸ್. ಅಣ್ಣ ತಮ್ಮನ್ ಕಾಮಿಡಿ ಅಂತೂ ಎಷ್ಟು ಕ್ಯಾರೆಕ್ಟರ್ಸ್. ಈ ಮಂಜು ಮೇಲ್ ಬಾಯ್ಸ್ ಅಲ್ಲಿ ಒರಿಜಿನಲ್ ವರ್ಸಸ್ ಡೂಪ್ಲಿಕೇಟ್ ನಾವ್ ತಗೊಂಬಂದ್ ಪಕ್ಕದಲ್ಲಿ ನಿಲ್ಸಿ ಹೆಂಗ್ ತೋರ್ಸಿದ್ರು ಹಾಗೆ ನೀವು ಒಂದಕ್ಕೆ ತೋರಿಸಿ. ಸೊ ನಮ್ಮ ಚಿತ್ರತಂಡದ ಮಾತುಕತೆ ಇದಾಗಿತ್ತು. ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲಾ ಕುಟುಂಬದವರು ಸೇರಿ ಕೈ ಹಾಕಿ ಒಂದು ಸಿನಿಮಾ ಲವ್ ರೆಡಿ ನಾವು ಮಾಡಿದೀವಿ. ಸೊ ತಾವೆಲ್ಲರೂ ಕೂಡ ನಮ್ಮ ಚಿತ್ರನ
ಹೋಗಿ ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾವನ್ನ ಚಿತ್ರಾನ್ನ ಮಾಡಬೇಡಿ, ದಯವಿಟ್ಟು ಚಿತ್ರಾನ್ನ ಮಾಡಬೇಡಿ, ಸಿನಿಮಾಗಳಲ್ಲಿ ಹೋಗಿ ಥಿಯೇಟರ್ ಅಲ್ಲಿ ಹೋಗಿ ನಮ್ಮ ಸಿನಿಮಾನ ನೋಡಿ ನಿಮ್ಮೆಲ್ಲರ ಹಾರೈಕೆ ಎಲ್ಲ ನಮಗ್ ಬೇಕು. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ನವೆಂಬರ್ 22 ಚಿತ್ರ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕದಾದ್ಯಂತ. ಸೊ ಮಿಸ್ ಮಾಡದೆ ಎಲ್ರು ನಮ್ ಚಿತ್ರನ ನೋಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಯ್ ಬಡ್ಕಿ ಮೇಡಮ್, ನಮ್ಮ ಅಕ್ಕ. ಥ್ಯಾಂಕ್ ಯು.